ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಕೇಳಿ ಮೇವು ಮೆಲುಕು. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಮೇವು ಅಭಿವೃದ್ಧಿಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಯುಪಿಎಲ್ ಅಡ್ವಾಂಟಾ ಕಂಪನಿಯ ದಕ್ಷಿಣ ಏಷಿಯಾ ವಿಭಾಗದ ತಾಂತ್ರಿಕ ನಿರ್ದೇಶಕರಾದ ಶಶಿಕಾಂತ್ ಕುಲಕರ್ಣಿ ಮತ್ತು ಪ್ರಾದೇಶಿಕ ವ್ಯವಸ್ಥಾಪಕರಾದ ಟಿ ನಟರಾಜ್. ಮೈ ಒಟ್ಟಿ ಕಣ್ತೆರೆದು ಆನಂದಿಸು, ಇದ ಕೊಟ್ಟ ದೇವರಿಗೆ ನೀ ವಂದಿಸು. ಶಶಿಕಾಂತ್ ಕುಲಕರ್ಣಿ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾಗರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ತಾವಿಬ್ಬರು ಇವತ್ತು ಮೇವಿನ ಅಭಿವೃದ್ಧಿ, ಮೇವಿನ ತಳಿಗಳು, ವಿಶೇಷವಾಗಿ ನಿಮ್ಮ ಸಂಸ್ಥೆ ಈ ನಿಟ್ಟಿನಲ್ಲಿ ಏನು ಕಾರ್ಯವನ್ನು ಮಾಡ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಬೇಕು. ಶಶಿಕಾಂತ್ ಕುಲಕರ್ಣಿ ಅವರೇ, ತಾವೇ ವಿಚಾರವನ್ನು ಆರಂಭ ಮಾಡಿ ನಿಮ್ಮ ಸಂಸ್ಥೆಯ ಒಂದು ಪರಿಚಯ ಮಾಡಿಕೊಡಿ, ಮತ್ತು ಮೇವಿನ ಬಗ್ಗೆ ನಿಮಗ್ಯಾಕೆ ಇಷ್ಟು ಆಸಕ್ತಿ, ದಯಮಾಡಿ ಹೇಳಿ. ನಮಸ್ಕಾರ ಸರ್. ಈ ವೇದಿಕೆ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಯು ಪಿ ಎಲ್ ಕಂಪ್ನಿ ಕೃಷಿ ರಂಗ, ಕೃಷಿ ವಿಭಾಗದಲ್ಲಿ ತನ್ನನ್ನು ತಾನು ಅಳವಡಿಸಿಕೊಂಡು ಇದರಲ್ಲಿ ಏನಪ್ಪ ಅಂದ್ರೆ ಬೇಕಾದಂಥ ಬೇರೆ ಬೇರೆ ಇನ್ಪುಟ್ಸ್ ಅನ್ಬೋದು, ಕೆಮಿಕಲ್ಸ್ ಅನ್ಬೋದು, ಅದನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಅಡ್ವಾಂಟಾ ಕಂಪ್ನಿಯನ್ನು ಅವರು ಕೊಂಡ್ಕೊಂಡ್ರು. ಸೊ ಅವಾಗ ಏನಲ್ಲ, ಅಡ್ವಾಂಟಾ ಸೀಡ್ಸ್ ಕಂಪ್ನಿ ಯು ಪಿ ಎಲ್ ಜೊತೆಗೆ ಬಂತು. ಯು ಪಿ ಎಲ್ ಬರೀ ಕೆಮಿಕಲ್ ಇದ್ದದ್ದು, ಸೀಡ್ ಕೂಡ ಆಯ್ತು ಅವಾಗ. ಸೊ ಹೀಗಾಗಿ ಏನಲ್ಲ, ಈಗ ಎರಡೂ ಕಂಪ್ನಿ ಕೂಡ್ಕೊಂಡ್ಬಿಟ್ಟು ಭಾರತದಲ್ಲಿ ಈ ರೈತರಿಗೆ ಬೇಕಾದಂಥ ಕೃಷಿ ರಂಗದಲ್ಲಿ ಏನೇನು ಅವ್ರಿಗೆ ಬೀಜ ಬೇಕು, ಕೆಮಿಕಲ್ ಬೇಕು, ಈಗ ಹೊಸದಾಗಿ ಏನು ಬಂದಿದೆ ಸೂಪರ್ ಮಾರ್ಕೆಟ್ ಅಂತ ಏನಂತೀವಿ, ಆ ಕಾನ್ಸೆಪ್ಟ್ನಲ್ಲಿ ರೈತ ಒಂದು ಅಂಗಡಿಗೆ ಬಂದರೆ ಅವ್ನಿಗೇನು ಬೀಜ ಬೇಕು, ಔಷಧ ಬೇಕು, ಫರ್ಟಿಲೈಸರ್ ಬೇಕು, ಏನು ಬೇಕು ಎಲ್ಲ ಒಂದೇ ಜಾಗದಲ್ಲಿ ಸಿಗುವಂಗೆ ವ್ಯವಸ್ಥೆ ಮಾಡುವ ಒಂದು ಗೋಲ್ನಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ. ಆ ಅಬ್ಜೆಕ್ಟಿವಿಂದ ಆ ಉದ್ದೇಶ ಇಟ್ಕೊಂಡ್ಬಿಟ್ಟು ನಾವು ರೈತರಿಗೆ ಸೇವೆಯನ್ನು ಮಾಡ್ತಾಯಿದ್ದೇವೆ. ಇದರಲ್ಲಿ ನಾವೇನಪ್ಪ ಅಂತಾರೆ, ಬೀಜ ಇರ್ಬೋದು, ರೈತರಿಗೆ ಏನು ಸ್ಪ್ರೇಯಿಂಗ್ ಮಾಡೋ ಉಪಕರಣ ಇರ್ಬೋದು, ಅದ್ರ ಜೊತೆ ಏನಪ್ಪ ಅಂತಾರೆ ಒಂದು ನಮ್ಮಲ್ಲಿ ಮಷೀನ್ ಎಂಥವಿವೆ ಅಂತಂದರೆ ಒಂದೇ ದಿನದಲ್ಲಿ 100,000 ಎಕರೆಗೆ ಸ್ಪ್ರೇ ಮಾಡ್ಕೊಂಡು ಬರ್ಬೋದು. ಅದನ್ನು ರೈತರಿಗೆ ಏನಪ್ಪ ಅಂತಾರೆ ಮಿನಿಮಮ್ ಕಾಸ್ಟ್ನಲ್ಲಿ ನಾವು ಅವರಿಗೆ ಸಪ್ಲೈ ಮಾಡ್ತಾ ಇದ್ದೇವೆ. ಎಕರೆಗೆ ಎಲ್ಲ 50 ರೂಪಾಯಿ ಇರ್ಬೋದು, 60 ರೂಪಾಯಿ ಇರ್ಬೋದು. ಸೊ ಬೇಸ್ಡ್ ಆನ್ ದಿ ಏರಿಯಾ ಎಲ್ಲಿದೆ, ಯಾವ ಊರಿನಲ್ಲಿದೆ, ಅದರ ಮೇಲಿಂದ ಸೊ ಸರ್ವಿಸ್ ಕೊಡ್ತಾ ಇದ್ದೇವೆ ನಾವು. ಸೊ ಇದಲ್ಲದೆ ಏನಪ್ಪ ಅಂತಾರೆ ವೇಸ್ಟ್ ಮ್ಯಾನೇಜ್ಮೆಂಟು ಸರ್ವಿಸ್ ಮಾಡ್ತಾ ಇದ್ದೇವೆ. ಅದಲ್ಲದೆ ಏನಪ್ಪ ಅಂದ್ರೆ ಬುಡಕಟ್ಟು ಜನಾಂಗದವರು, ಇವ್ರಿಗೋಸ್ಕರ ಒಂದು NGO ಕೂಡ ನಡೆಸ್ತಾ ಇದ್ದೇವೆ. ಸೊ ಇದರ ಅರ್ಥ ಏನಪ್ಪ ಅಂತಂದರೆ ಅಗ್ರಿಕಲ್ಚರ್ನಲ್ಲಿ ಯಾರಿದ್ದಾರೆ ಅವರಿಗೆ ಒಂದೇ ಸ್ಥಳದಲ್ಲಿ, ಒಂದೇ ಸೂರಿನಡಿನಲ್ಲಿ ಅವ್ರಿಗೆ ಬೇಕಾದಂಥ ಎಲ್ಲ ರಿಕ್ವೈರ್ಮೆಂಟ್ಗಳನ್ನು ಕೊಡುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕುಲಕರ್ಣಿಗಳೇ, ಮೇವಿನ ಬೆಳೆ ಅಭಿವೃದ್ಧಿ ಬಗ್ಗೆ ಯಾವಾಗಲಿಂದ ತಾವು ಕೆಲಸ ಶುರು ಮಾಡಿದ್ದೀರಿ? ಸರ್, ಹೇಳ್ಬೇಕಂತಂದರೆ ಅಡ್ವಾಂಟಾ ಏನಿದೆಯಲ್ಲ, ಇದು ಜಗತ್ತಿನಲ್ಲಿ ಜೋಳದ ಕ್ಷೇತ್ರದಲ್ಲಿ ಒಂದು ನಾಮಾಂಕಿತವಾದಂಥ ಕಂಪ್ನಿ, ನಂಬರ್ 1 ಕಂಪ್ನಿ ಅಂದರೂ ಪರವಾಗಿಲ್ಲ. ಇಟ್ ಈಸ್ ಬೀನ್ ಐಡೆಂಟಿಫೈಡ್ ಆಸ್ ಎ ನಂಬರ್ 1 ಸೋರ್ಗಮ್ ಕಂಪ್ನಿ ಇನ್ ದ ವರ್ಲ್ಡ್. ನಾವು ಅದರ ಮೇಲೆ ಭಾಳ ದಿವಸ ಕೆಲಸ ಮಾಡ್ತಾ ಇದ್ದೇವೆ. ಜಗತ್ತಿನ ಎಲ್ಲ ಖಂಡದಲ್ಲಿಯೂ ನಾವು ಕೆಲಸ ಮಾಡ್ತೇವೆ. ಸೊ ಯಾವಾಗ ನಾವು ಜೋಳದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ಸ್ಲೋಲಿ ರಿಯಲೈಸ್ ದ್ಯಾಟ್ ಈ ಸೋರ್ಗಮ್ ನಮ್ಗೇನು ಪ್ರಾಡಕ್ಟ್ಸ್ ಇವೆ, ಹೈಬ್ರಿಡ್ಸ್ ಇವೆ, ಮೇವಿನ ತಳಿಯಾಗಿ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತ. ಸೊ ನಾವು ಅವರಿಗೆ ಯಾವಾಗ ನಾವು ಪ್ರತ್ಯಕ್ಷತೆಗಳನ್ನು ಮಾಡಿದೆ, ಅದರಲ್ಲಿ ಏನಪ್ಪ ರೈತರಿಗೆ ಯಾವಾಗ ಅವರು ಮೇವಂತ ಯೂಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅವ್ರಿಗೆ ಹಾಲಿನ ಉತ್ಪಾದನೆ ಹೆಚ್ಚಾಯಿತು, ದನದ ಒಂದು ನಾವೇನು ಹೆಲ್ತ್ ಏನಂತೀವಿ ಅದು ಕೂಡ ಇಂಪ್ರೂವ್ಮೆಂಟ್ ಆಯಿತು. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಬಂತು. ಸೊ ದೆನ್ ವಿ ರಿಯಲೈಸ್ ದ್ಯಾಟ್ ಓಕೆ, ನಾವು ಈ ನಿಟ್ಟಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಒಂದು ಆಲ್ಮೋಸ್ಟ್ ಒಂದು 20-25 ವರ್ಷದಿಂದ ನಾವು ಆ ನಿಟ್ಟಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ಇವತ್ತು ನಮ್ಮ ಕಡೆ ಏನಪ್ಪ ಅಂತಂದರೆ ಮೇವಿನ ಆಲ್ ಪ್ರಕಾರಗಳಲ್ಲಿ ನಮ್ಮಲ್ಲಿ ಮೇವಿನ ಬೀಜಗಳಿವೆ. ಸೊ ಇವತ್ತು ನಾವು ಭಾರತ ದೇಶ ಪ್ರಥಮ ಒಂದು ಖಾಸಗಿ ಕಂಪನಿಗಳಲ್ಲಿ ಏನಪ್ಪ ಅಂತಾರೆ ಮೇವಿನಲ್ಲಿ ಕೆಲಸ ಮಾಡಿದಂಥ ಪ್ರಥಮ ಕಂಪನಿ ಅಂತ ನಾವು ಅನ್ಬೋದು. ಸರ್ಕಾರಿ ಸಂಸ್ಥೆಗಳು ಭಾಳಷ್ಟಿವೆ, ಅವರೆಲ್ಲ ಕೆಲಸ ಮಾಡ್ತಾನೆ ಇದ್ದಾರೆ. ಸೊ ನೀವು ಖಾಸಗಿ ಕಂಪ್ನಿಯಲ್ಲಿ ಬಂದರೆ ಖಾಸಗಿ ಕಂಪ್ನಿಯಲ್ಲಿ ನಮ್ಮದು ಪ್ರಥಮ ಕಂಪ್ನಿ ಅಂತ ಅನ್ಬೋದು ನಾವು. ಅಲ್ಲ, ಯಾಕೆ ಮೇವಿನ ಬೆಳೆ ಬಗ್ಗೆ ತಮ್ಗೆ ಅಷ್ಟೊಂದು ಆಸಕ್ತಿ ಅಂತ ಕೇಳಿದೆ? ಯಾಕಂತಂದರೆ ಮೇವು ಇದೊಂದು ನಿಗ್ಲೆಕ್ಟೆಡ್ ಕ್ರಾಪ್ ಅನ್ಬೋದು ನಾವು.
ನಿಜ. ಸರಿನಾ? ಸೊ ಅದರಲ್ಲಿ ಸರ್ಕಾರಿ ಸಂಸ್ಥೆಗಳು ಅಷ್ಟೇ ಕೆಲಸ ಮಾಡಿರೋದು. ಇವಾಗ ನೀವು ನೋಡಿದ್ರೆ ಏನದಲ್ಲ, ಆ ಸರ್ಕಾರಿ ಸಂಸ್ಥೆಗಳು ಒಂದು ಸೇವೆ ಏನಿದೆ ಸೀಮಿತವಾಗಿದೆ. ಆ ಲೆವೆಲಿಂದ ಮುಂದ್ಗಡೆ ಹೋಗ್ತಾ ಇಲ್ಲ. ಯಾಕಂದರೆ ಸರ್ಕಾರಿ ಸಂಸ್ಥೆಗೆ ತನ್ನದೇ ಆದಂಥ ಒಂದು ನಿಬಂಧನೆ ಇದೆ, ತನ್ನದೇ ಆದಂಥ ಒಂದು ಕಟ್ಟುಪಾಡುಗಳಿವೆ. ಅದನ್ನು ದಾಟಿ ಅವ್ರು ಮುಂದ್ಗಡೆ ಹೋಗಬೇಕು. ಸೊ ಕೆಲವೊಂದು ಲಿಮಿಟೇಷನ್ಸ್ ಇರೋದ್ರಿಂದ ಅದನ್ನು ದಾಟಿ ಮುಂದ್ಗಡೆ ಹೋಗ್ತಾ ಇಲ್ಲ. ಬಟ್ ಅದೇ ಏನದಲ್ಲ, ಒಂದು ಖಾಸಗಿ ಸಂಸ್ಥೆಯಲ್ಲಿ ಸೊ ನಮಗೆ ಬೇಕಾದಂಥ ರೂಲ್ಸ್ ರೆಗ್ಯುಲೇಷನಲ್ಲಿ ಸರ್ಕಾರ ಸೆಟ್ ಮಾಡಿದಂಥ ರೂಲ್ಸ್ನಲ್ಲಿ ನಿಯಮಾವಳಿಗಳಲ್ಲಿ ನಾವು ಅದನ್ನ ಏನದಲ್ಲ ಒಂದು ಐಡೆಂಟಿಫೈ ಮಾಡ್ಕೊಂಡ್ಬಿಟ್ಟು ರೈತರಿಗೆ ಹೆಲ್ಪ್ ಆಗೋಕ್ಕೆ ಯಾವ್ದು ಚೆನ್ನಾಗಿದೆ ಅದನ್ನೇನದಲ್ಲ ಭಾರತಾದ್ಯಂತ ನಾವು ಸಪೋರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾಗರಾಜ್ ಅವರ ಏನೇನೆಲ್ಲ ಮೇವಿನ ಬೆಳೆಗಳು, ಮೇವಿನ ತಳಿಗಳು ನಿಮ್ಮ ಸಂಸ್ಥೆಯಲ್ಲಿದ್ದಾವೆ, ಅದರ ಬಗ್ಗೆ ಹೇಳಿ ಸರ್. ನಮ್ಮಲ್ಲಿ ಬಂದು ಬಾಜ್ರಾ ಅಂದರೆ ನಾವು ಸಜ್ಜೆ ಅಂತೀವಲ್ಲ ಆ ತರಹದ್ದು, ನೆಕ್ಸ್ಟ್ ಜೋಳ ಅಂತೀವಲ್ಲ ಆ ತರಹದ್ದು, ಮತ್ತೆ ಬಂದು SSG ಅಂತೀವಿ, ಸುಡಾನ್ ಸೋರ್ಗಮ್ ಗ್ರಾಸ್ ಅಂತೀವಿ. ಸೊ ಈ ಥರದ್ದು 3 ರೀತಿಯ ತಳಿಗಳು ನಮ್ಮಲ್ಲಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಬೇರೆ ಬೇರೆ, ಅದರಲ್ಲಿ ಕೂಡ ಹೈಬ್ರಿಡ್ಸ್ ಅಂತೀವಲ್ಲ, ಸಂಕರ ಜಾತಿ ಅಂತೀವಲ್ಲ, ಸೊ ಆ ತಳಿಗಳು ನಮ್ಮಲ್ಲಿದ್ದಾವೆ ಸರ್. ಅದೇನು ಒಂದೊಂದಾಗಿ ಹೇಳ್ಬೋದಾ? ಈಗ ಮೊದಲನೇದಾಗಿ ಸಜ್ಜೆನೇ ತಗೊಳ್ಳಿ. ಸಜ್ಜೆ ಟೈಪು ಸರ್. ಸೊ ಸಜ್ಜೆ ಟೈಪಲ್ಲಿ ಹೇಳೋದಾದರೆ ನ್ಯೂಟ್ರಿಫೀಡ್ ಅಂತೇಳಿ ಒಂದು ತಳಿ ಇದೆ, ನ್ಯೂಟ್ರಿಫಾಸ್ಟ್ ಅಂತ ಒಂದು ತಳಿ ಇದೆ. ಈ ಕರ್ನಾಟಕಕ್ಕೆ ಹೇಳೋದಾದರೆ ನ್ಯೂಟ್ರಿಫಾಸ್ಟನ್ನು ನಾವು ಶಿಫಾರಸು ಮಾಡ್ತೀವಿ ಸರ್. ಅದೇ ರೀತಿ ಜೋಳದಲ್ಲಿ ನಮ್ಮಲ್ಲಿ ಸಿಂಗಲ್ ಕಟ್ಟು ಸರ್, ಇದು ಅಂದರೆ ಒಂದೇ ಕಟ್ ಬರುತ್ತೆ. ಮೆಗಾ ಸ್ವೀಟ್ ಅಂತ ಒಂದಿದೆ, ಸ್ವೀಟ್ ಸೋರ್ಗಮ್ ಅಂತ ಒಂದಿದೆ. ಅದೇ ರೀತಿ BMR ರಾಕೆಟ್ ಅಂತಿದೆ ಸರ್, ಬ್ರೌನ್ ಮಿಡ್ ರಿಬ್ ಅಂತೀವಿ, BMR ರಾಕೆಟ್ ಅಂತೀವಿ. ಈ 3 ಕೂಡ ಸಿಂಗಲ್ ಕಟ್ಟು, ಈ 3 ತಳಿಗಳಿದ್ದಾವೆ. ಅದೇ ರೀತಿ SSG ಅಂತೀವಲ್ಲ ಸರ್, ಸುಡಾನ್ ಸೋರ್ಗಮ್ ಗ್ರಾಸು. ಏನು ಇದು ಸುಡಾನ್ ಸೋರ್ಗಮ್ ಗ್ರಾಸ್ ಅಂದರೆ? ಇದು ಬಹು ಕಟಾವು ಇದು ಸರ್, ಇದು ಬಹು ಕಟಾವು 3 ಕಟ್ ಮಾಡುವಂಥ ಇದು. ಸೊ ಇದರಲ್ಲಿ ಬಂದು ಜಂಬೋ ಸೂಪರ್ ಅಂತ ಒಂದಿದೆ, ಜಂಬೋ ಡೈಮಂಡ್ ಅಂತಿದೆ. ಸೊ ನಾವು ಈ ಕರ್ನಾಟಕದ ಭಾಗಕ್ಕೆ ಜಂಬೋ ಸೂಪರನ್ನು ಶಿಫಾರಸು ಮಾಡ್ತೀವಿ ಸರ್. ಓಕೆ. ಈಗ ಮೇವಿನ ಬೆಳೆಗಳಲ್ಲಿ ಬಹಳ ಪ್ರಧಾನವಾಗಿ ತಾವು ಹೇಳಿದ್ದು ಸಜ್ಜೆ, ಆಮೇಲೆ ಜೋಳ ಅಂದರೆ ಬಿಳಿ ಜೋಳನ? ಬಿಳಿ ಜೋಳ ಟೈಪ್ ಇರುತ್ತೆ ಸರ್. ಓಕೆ. ಈ ಹಲ್ಜೋಳ, ಮೆಕ್ಕೆಜೋಳ ಅಂತೀವಲ್ಲ, ಅದು ಅದರಲ್ಲೂ ಇದೆಯಾ? ಅದರಲ್ಲೂ ಇದೆ ಸರ್. ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿ ನಾವು ಅದನ್ನು ಕೂಡ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಮೆಕ್ಕೆಜೋಳನೂ ಕೂಡ ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಮೇವಿನ ತಳಿ? ಹೌದು ಸರ್. ಇದರಲ್ಲಿ ಮುಖ್ಯವಾಗಿ ಏನು ಸರ್ ಅಂತಂದರೆ, ನಮಗೆ ಹೂ ಬಿಡುವಂಥ ಸಮಯ ಲೇಟ್ ಆಗಿರಬೇಕು. ಅಂದರೆ ಈಗ ಉದಾಹರಣೆಗೆ ಹೇಳ್ಬೇಕಂತಂದರೆ ಸಜ್ಜೆ ನಮಗೆ 40ರಿಂದ 45 ದಿನಕ್ಕೆ ಹೂ ಬರುತ್ತೆ. ಅದೇ ನಮ್ಮ ಮೇವಿನ ತಳಿಗಳಲ್ಲಿ ತುಂಬ ಲೇಟಾಗಿ ಬರುತ್ತೆ. ಲೇಟ್ ಅಂತಂದರೆ 75-80 ದಿನ ಆದರೂ ಹೂ ಬರಲ್ಲ. ಮುಂಚೆ ಬಂದರೆ ಏನು ಸಮಸ್ಯೆ? ಮುಂಚೆ ಬಂದರೆ ಅದನ್ನು ಬೀಜಕ್ಕಾಗಿ ಬಳಸ್ತೀವಿ, ಅಂದರೆ ಬೇಗ ಪ್ರೌಢತೆಗೆ ಬಂದುಬಿಡುತ್ತೆ. ಸೊ ಮೇವು ಕಡಿಮೆ ಆಗುತ್ತೆ. ಸ್ವಲ್ಪ ನಿಧಾನವಾಗಿ ಬರೋದ್ರಿಂದ 75-80 ದಿನಗಳಲ್ಲಿ ಬರೋದ್ರಿಂದ ಇದು ಕ್ವಾಲಿಟಿ ಅಂತ ಏನಂತೀವಲ್ಲ, ಗುಣಮಟ್ಟ ಚೆನ್ನಾಗಿರುತ್ತೆ. ಓಕೆ. ಅಂದರೆ ನಿಧಾನವಾಗಿ ಹೂವು ಅರಳೋ ರೀತಿಯಲ್ಲಿ ತಂತ್ರಜ್ಞಾನವನ್ನು ಅಭಿವೃದ್ಧಿ ಮಾಡಿದ್ದೀರಿ. ಹೌದು. ಹಾಗಾಗಿ ಮೇವಿನ ಗುಣಮಟ್ಟ ಚೆನ್ನಾಗಿರುತ್ತೆ. ಅದೇ ರೀತಿ ಯಾವಾಗ ನಮಗೆ ಹೂವು ಬರೋದು ನಿಧಾನ ಆಗೋದ್ರಿಂದ ಪಶುಗಳು ತಿನ್ನೋದಕ್ಕೆ ಸ್ವಾದ ಮತ್ತೆ ಮೃದು ಮತ್ತೆ ಹೆಚ್ಚಿನ ಪ್ರಮಾಣವನ್ನು ತೆಗೆದುಕೊಳ್ತವೆ. ಹೆಚ್ಚಿನ ಪ್ರಮಾಣವನ್ನು ತೆಗೆದುಕೊಳ್ಳೋದ್ರಿಂದ ಸೊ ಅದ್ರ ಜೊತೆಗೆ ಏನಾಗಬೇಕು, ಜೀರ್ಣಕ್ರಿಯೆ ಚೆನ್ನಾಗಬೇಕು. ಸೊ ಒಂದು ಪಶು ಬಂದು ಒಂದು ದಿನಕ್ಕೆ 40ರಿಂದ 45 kg ತಿನ್ನುತ್ತೆ. ಅದರಲ್ಲಿ 60-65% ಸೊ ಏನು ಜೀರ್ಣಕ್ರಿಯೆ ನಡೀಬೇಕು. ಅದು ಜೀರ್ಣಕ್ರಿಯೆ ನಡೆದಾಗ ಮಾತ್ರ ನಮಗೆ ಅದರಿಂದ ಒಳ್ಳೆ ಉತ್ಪಾದನೆ ಬರುತ್ತೆ. ನಿಜ. ಅಂದರೆ ತಿಂದಂತಹ ಆಹಾರ ರಕ್ತಗತವಾದರೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ, ರಾಸುಗಳ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಹೌದು ಸರ್. ಈ ಮಲ್ಟಿಕಟ್ ಸುಡಾನ್ ಸೋರ್ಗಮ್ ಗ್ರಾಸ್ ಅಂದರೆ ಏನು ಸರ್? ಇದೇನು ಸುಡಾನ್ ದೇಶದಿಂದ ತರಿಸಿದ್ರೆ ಏನು? ಇದು ಸುಡಾನ್ ದೇಶದಿಂದ ತರಿಸಿರೋದಂತಲ್ಲ, ಇದು ಇಲ್ಲಿ ನಡೀತಾನೆ ಇದೆ. ಬಟ್ ಏನಂತಂದರೆ ಬಹು ಕಟಾವು. ಈ ಬಹು ಕಟಾವಿನಲ್ಲಿ ನಾವೇನು ಮಾಡ್ತೀವಿ, ಇದರಲ್ಲಿ ನಮಗೆ ಒಂದು 55 ದಿನಕ್ಕೆ ಒಂದು ಕಟ್ಟು ಬರುತ್ತೆ ಸರ್. ಅದ್ರ ನಂತರ ಒಂದು 35ರಿಂದ 40 ದಿನಕ್ಕೆ ಇನ್ನೊಂದು ಕಟ್ಟು ಬರುತ್ತೆ ಸರ್. ಈ ಥರ ನಮಗೆ 3 ಕಟ್ಟು ಬರ್ತವೆ ಸರ್ ಈ ಮಲ್ಟಿ ಕಟ್ಟಲ್ಲಿ. ಓಕೆ. ಅಂದರೆ ಒಂದು ಸರಿ ನಾಟಿ ಮಾಡಿದ್ರೆ 3 ಸಾರಿ ಮೇವು ತಗೋಬೋದು. ಹೌದು ಸರ್. ಭಾಳ ಸಂತೋಷ. ಶ್ರೀಕಾಂತ್ ಕುಲಕರ್ಣಿ ಅವರೇ, ತಾವು ಸೌತ್ ಏಷ್ಯಾ ಅಲ್ವಾ, ಅದರ ತಾಂತ್ರಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮುಖ್ಯಸ್ಥರು ತಾವು ಅಲ್ವಾ? ಈಗ ಬೇರೆ ಬೇರೆ ದೇಶಗಳನ್ನು ಕೂಡ ತಾವು ನೋಡಿರ್ತೀರಿ. ಅಲ್ಲೆಲ್ಲ ಹೇಗೆ ಮೇವಿನ ಬೆಳೆಗಳ ಅಭಿವೃದ್ಧಿಯನ್ನು ಗಮನಿಸಿದ್ದೀರಿ? ಮೇವಿನ ಬೇಸಾಯಕ್ಕೆ ಅಲ್ಲೆಲ್ಲ ಹೇಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ? ತಾವು ಯಾವ್ಯಾವ ದೇಶಗಳಿಗೆ ಹೋಗಿದ್ದೀರಿ?
ನನ್ನ ಕಾರ್ಯಪ್ರವೃತ್ತಿಯಲ್ಲಿ ನೋಡೋದಾದರೆ ಸೊ ಬೇಸಿಕಲಿ ಸೌತ್ ಏಷ್ಯಾ ನಾನು ಅಡ್ಡಾಡಿದ್ದುಂಟು. ಸೊ ಅದರಲ್ಲೆಲ್ಲ ನೋಡಿದರೆ ಏನದಲ್ಲ, ಇತ್ತೀಚಿನ ದಿನಗಳಲ್ಲಿ ಮೇವಿನ ಬಂದು ಜಿಜ್ಞಾಸೆ ರೈತರಲ್ಲಿ ಮೂಡಿ ಬರ್ತಾ ಇದೆ. ಯಾಕಂದರೆ ಇಲ್ಲಿವರೆಗೆ ಏನಾಗ್ತಾ ಇತ್ತಂದರೆ ಹೈನುಗಾರಿಕೆ ಒಂದು ಉಪಜೀವನ ಅಂತ ಅವ್ರು ಹಿಡಿತಾ ಇದ್ದಿಲ್ಲ. ಅದೊಂದು ಏನದಲ್ಲ ಉಪಕಸುಬು ಅಂತೂ ಮಾಡ್ತಾ ಇದ್ದಿಲ್ಲ ಅವರು. ಓಕೆ, ನಂದೊಂದು 10 ಎಕರೆ ಜಮೀನಿದೆ, 1 ಎಕರೆ ಜಮೀನಿದೆ, ಅದರಲ್ಲಿ ಒಂದು ಆಕಳಿದೆ, ಒಂದು ಎಮ್ಮೆ ಇದೆ, ಅದನ್ನು ನಾನು ಮಾಡ್ಕೊಂಡು ಹೋಗಬೇಕು. ಅದನ್ನೇ ಮುಖ್ಯವಾಗಿ ಕಸುಬಂದು ಮಾಡ್ಕೊಂಡ್ಬಿಟ್ಟು ಅದರ ಮೇಲೆ ಜೀವನೋಪಾಯ ಮಾಡುವಂಥ ಪರಿಸ್ಥಿತಿ ಅವ್ರಿಗೆ ಇದ್ದಿದ್ದಿಲ್ಲ. ಇವತ್ತಿನ ದಿನಗಳಲ್ಲಿ ಏನಾಗ್ತದೆ, ಇತ್ತೀಚಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ಈ ವ್ಯವಸಾಯ ರಂಗದಲ್ಲಿ ಬರ್ತಕ್ಕಂಥ ಉತ್ಪನ್ನದಲ್ಲಿ ಏಳಿರಿಕೆ ಇರುವುದರಿಂದಾಗಿ ರೈತನಿಗೆ ಏನಾಗಿದೆ, ಒಂದು ಪ್ರಮುಖ ಆದಾಯ ಒಂದು ಏನು ಫಿಕ್ಸ್ ಬೇಕಾಗಿದೆ ಅವನಿಗೆ. ಸೊ ಆ ಪರಿಮಿತಿಯಲ್ಲಿ ಅವನು ನೋಡಿದಾಗ ಅವ್ನಿಗೆ ಅನ್ನಿಸ್ತಾ ಇದೆ ಅಂದರೆ ಈ ಡೈರಿ ಏನಿದೆ, ಹೈನುಗಾರಿಕೆ ಏನಿದೆ, ಅದರಲ್ಲಿ ಅವನಿಗೆ ಒಂದು ಫಿಕ್ಸ್ ಇನ್ಕಮ್ ಇದೆ. ಯಾಕಂದ್ರೆ 2 ಆಕಳಿವೆ ಅಂತಂದರೆ 2 ಆಕಳು ದಿವಸಕ್ಕೆ 10 ಲೀಟ್ರ್ ಕೊಟ್ಟರು ಸೊ ಅವ್ನಿಗೆ ಏನಲ್ಲ ತಿಂಗಳಿಗೆ 300 ಲೀಟ್ರ್ ಬಂತು, 50 ರೂಪಾಯಿ ಅಂದರೆ ಅವ್ನಿಗೆ 15,000 ರೂಪಾಯಿ ಇನ್ಕಮ್ ಬರ್ತದೆ. ಸೊ ಅದಕ್ಕೆ ಅವನೇನಲ್ಲ ಮನೇಲಿ ಎಕ್ಸ್ಟ್ರಾ ಸ್ಪೆಂಡ್ ಏನು ಮಾಡಬೇಕಾಗಿಲ್ಲ. ಸೊ ಅದಕ್ಕೋಸ್ಕರ ಏನಲ್ಲ ಇತ್ತೀಚಿನ ದಿನಗಳಲ್ಲಿ ರೈತನ ಅದನ್ನೊಂದು ನೋಡ್ತಾ ಇರೋದ್ರಿಂದ, ಆ ದೃಷ್ಟಿಯಿಂದ ಹೈನುಗಾರಿಕೆ ನೋಡ್ತಾ ಇರೋದರಿಂದ, ಅದೊಂದು ವ್ಯಾವಸಾಯಿಕವಾಗಿ ನೋಡ್ತಾ ಇರೋದರಿಂದ ಅದಕ್ಕೆ ಮೇವಿನ ಉತ್ಪಾದನೆ ಆ ಕಡೆ ಈ ಕಡೆ ಎಲ್ಲ ಕಡೆ ಆಲ್ ಓವರ್ ಸೌತ್ ಏಷ್ಯಾದಲ್ಲಿ ಇಂಪಾರ್ಟೆನ್ಸ್ ಹೆಚ್ಚಾಗ್ತಾಯಿದೆ. ರೈತರಿಗೆ ಅದು ಬೇಕಾಗ್ತಾ ಇದೆ. ಸೊ ಇಷ್ಟುವರೆಗೆ ಏನಾಗ್ತಿತ್ತು ಅಂದರೆ ಯಾವುದೋ ಒಂದು ಹಸಿರಂದು ಯಾವುದಿದೆ ಅದನ್ನೆಲ್ಲ ತಿನ್ನಿಸ್ಬಿಡ್ತಾಯಿದ್ರು. ಸೊ ಹೀಗಾಗಿ ಏನದಲ್ಲ ಅದರಲ್ಲಿ ಇಳುವರಿ ಹೆಚ್ಚಿಗೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾಯಿದೆ. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂದರೆ ಲಾಸ್ಟ್ ಒಂದು 10 ವರ್ಷದಲ್ಲಿ ಭಾರತದ ಪ್ರಮುಖ ಸಂಸ್ಥೆಗಳಾದಂಥ NDRI ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು, ಆಮೇಲೆ ಏನಪ್ಪ ಅಂತಂದ್ರೆ ಈ ಕೆಲವೊಂದು KVK ಇರ್ಬೋದು, ಇವರೆಲ್ಲ ಜೋಡಿ ನಾವು ಮಾತಾಡ್ಕೊಂಡ್ಬಿಟ್ಟು ನಮ್ಮ ಏನು ಹೊಸದಾಗಿ ತಯಾರು ಮಾಡಿದಂಥ ಏನು ಪ್ರಾಡಕ್ಟ್ ಇವೆ, ಇವತ್ತರ ಹೈಬ್ರಿಡ್ ಏನಿವೆ, ಹೈಬ್ರಿಡ್ ಬೀಜಗಳೇನಿವೆ, ಇವತ್ತರದ್ದೆಲ್ಲ ಥರನೂ ಈಗ ನಾಗರಾಜ್ ಅವರು ಹೇಳಿದರು ರೈಟ್, ಅವೆಲ್ಲ 3-4 ಪ್ರಾಡಕ್ಟ್ ಏನಿವೆ ನಾವು ICRನಲ್ಲಿ ಕೂಡ ಟೆಸ್ಟ್ ಮಾಡಿಸಿದ್ದೇವೆ. ICR ಇಸ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಭಾರತ ಸರ್ಕಾರದ ಒಂದು ಅಂಗಸಂಸ್ಥೆ ಅದು. ಅವ್ರೇನಪ್ಪ ಅಂತಾರೆ ಅಪ್ರೂವ್ ಮಾಡಿ 3 ವರ್ಷ ಟೆಸ್ಟ್ ಮಾಡಿಬಿಟ್ಟು ಸೊ ದೇ ಹ್ಯಾವ್ ರೆಕಮೆಂಡೆಡ್ ಇಟ್ ಟು ಕಲ್ಟಿವೇಟೆಡ್ ಅಕ್ರಾಸ್ ಇಂಡಿಯಾ. ಸೊ ಯಾವುದೇ ಸರ್ಕಾರಿ ಸಂಸ್ಥೆ ಇದನ್ನು ಖರೀದಿ ಮಾಡಬೇಕಂದ್ರೆ ಸೊ ಖರೀದಿ ಮಾಡಬಹುದು. ಯಾಕಂದರೆ ಭಾರತ ಸರ್ಕಾರ ಇದನ್ನು 3 ವರ್ಷ ಕಂಟಿನ್ಯೂಸ್ ಅವ್ಯಾತವಾಗಿ ಅದನ್ನು ಏನಪ್ಪ ಅಂತಂದ್ರೆ ಟೆಸ್ಟ್ ಮಾಡಿಬಿಟ್ಟು ಎಲ್ಲ ಕಡೆ ಎಲ್ಲ ರೀತಿಯಿಂದ ಅದನ್ನು ಟೆಸ್ಟ್ ಮಾಡಿಬಿಟ್ಟು ಆಯಾ ಏರಿಯಾಗೆ ಒಂದು ಸೂಟೇಬಲ್ ಇರುವುದರಿಂದ ಅದನ್ನೇನದಲ್ಲ ನೀವು ಕಲ್ಟಿವೇಟ್ ಮಾಡ್ಬೋದು, ರೈತರು ತಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿ ಮೇವು ಬೆಳೆ ತೆಗಿಬೋದು ಅಂತ ತಿಳ್ಕೊಂಡು ಅವ್ರು ಹೇಳಿದ್ದಾರೆ. ಸೊ ಅದರಿಂದ ಅದನ್ನು ಮಾಡ್ಕೊಂಡು ಹೋಗ್ಬೋದು ಇದರಲ್ಲಿ. ಸೊ ಅದರದ್ದೇನು ಅಡಾಪ್ಟಬಿಲಿಟಿ ಚೆನ್ನಾಗಿ ಬರುತ್ತೆ, ರೈತರಿಗೆ ಒಂದು ಉತ್ಪನ್ನ ಬರುತ್ತೆ, ಇಳುವರಿ ಹೆಚ್ಚಿಗೆ ಬರುತ್ತೆ. ಅದಕ್ಕೋಸ್ಕರ ಏನದಲ್ಲ ಈ ನಿಟ್ಟಿನಲ್ಲಿ ನೋಡಿದರೆ ಸೌತ್ ಏಷ್ಯಾದಲ್ಲಿ ಎಲ್ಲ ಕಡೆ ಸೊ ಮೇವಿನ ಬೆಳೆ ರಿಕ್ವೈರ್ಮೆಂಟ್ ಹೆಚ್ಚಿಗೆ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಎಲ್ಲ ರೈತರು ಅಗ್ರೆಸರ್ ಆಗ್ತಿದ್ದಾರೆ. ಇನ್ನೊಂದು ಡೆವಲಪ್ಮೆಂಟ್ ಏನಾಗ್ತಾಯಿದೆ ಅಂದರೆ ಈ ಸಣ್ಣ ಪುಟ್ಟು ಸ್ವಲ್ಪ ಡೈರಿ ಏನದಲ್ಲ ಕಡಿಮೆ ಆಗ್ತಾಯಿವೆ. ಮೊದಲು 1-2 ಇದ್ದು ಇವಾಗ ಏನದಲ್ಲ 5, 10, 15ಗೆ ಹೋಗ್ತಾ ಇದ್ದಾರೆ. ಯಾಕಂದರೆ ಎಕನಾಮಿಕಲ್ ವಯಬಿಲಿಟಿ ಅಂತ ಏನಂತೀವಿ. ಸೊ ಅದನ್ನು ಮಾಡೋಕೆ ಏನಲ್ಲ ಮಿನಿಮಮ್ 5-10 ರಾಸುಗಳಿದ್ದರೆ ಅವ್ರಿಗೇನೆಲ್ಲ ಒಂದು ಅವ್ರು ದುಡ್ದಂಥ ಕೆಲಸಕ್ಕೆ ಟೈಮಿಗೆ ಅವ್ರಿಗೆ ಇನ್ಕಮ್ ಚೆನ್ನಾಗಿ ಬರ್ತದೆ. ಸೊ ಅದನ್ನು ಮಾಡೋಕೆ ಅವ್ರಿಗೆ ಏನಾಗ್ತದೆ ಗೊತ್ತಾಗ್ತಾಯಿದೆ, ಇದೆ ಏನಪ್ಪ ಅಂತಂದರೆ ಹಸಿರು ಮೇವು ನಾವು ತಿನ್ನಿಸಲೇಬೇಕು. ಸರ್ಕಾರದ ಒಂದು ಎಸ್ಟಿಮೇಷನ್ ಪ್ರಕಾರ 25% ಶಾರ್ಟೇಜ್ ಇದೆ. ಹಸಿರು ಮೇವಿನ ಕೊರತೆ ದನಗಳಿಗೆ 25% ಶಾರ್ಟೇಜ್ ಇದೆ. ಸೈನ್ಸ್ ಪ್ರಕಾರ ಹೇಳ್ಬೇಕಂದ್ರೆ, ವಿಜ್ಞಾನ ಪ್ರಕಾರ, ನಮ್ಮ ವಿಜ್ಞಾನಿಗಳ ಪ್ರಕಾರ ಕೇಳ್ಬೇಕಂದ್ರೆ ಬಾಡಿ ವೇಟ್ ಏನಿದೆ ಕ್ಯಾಟಲ್ದು, ಅನಿಮಲ್ ರಾಶಿನ ಬಾಡಿ ವೇಟ್ ಏನಿದೆ, ದೇಹದ ತೂಕ ಎಷ್ಟಿದೆ ಅದರ 10% ನಾವು ತಿನ್ನಿಸ್ಬೇಕು. 300 kg ಇದೆ ಅಂದರೆ ಅಟ್ಲೀಸ್ಟ್ 30 kg ಹಸಿರು ಮೇವನ್ನು ತಿನ್ನಿಸ್ಬೇಕು. ಆಮೇಲೆ ಯಾವುದೇ ಒಂದು ಹೈನುಗಾರಿಕೆ ಸಕ್ಸಸ್ಫುಲ್ ಆಗಬೇಕಂದ್ರೆ ಬಾಡಿ ವೇಟದ 5% ಮಿಲ್ಕ್ ಈಲ್ಡ್ ಬರಬೇಕು. ದೇಹದ ತೂಕ 300 kg ಇದೆ ಅಂದರೆ ಅದರ 5% ಅಂದರೆ 15 kg ಮಿಲ್ಕ್ ಕೊಡಬೇಕು. ಅದು ಆವಾಗ ರೈತನಿಗೆ ಎಕನಾಮಿಕಲಿ ವಯಬಲ್ ಆಗತ್ತೆ. ಆರ್ಥಿಕವಾಗಿ ಅವನು ಆ ಖರ್ಚನ್ನು ಅದರಲ್ಲಿ ನಿಲ್ಕೊಂಡ್ಬಿಟ್ಟು ಅದರಲ್ಲಿ ಖರ್ಚು ಹಾಕಿಬಿಟ್ಟು ಅದರಲ್ಲಿ ಮತ್ತೆ ಅವನು ತನ್ನ ಜೀವನ ನಡೆಸ್ಬೋದು. ಬರಲಿಲ್ಲ ಅಂದರೆ ಸೊ ಹೀ ನೀಡ್ಸ್ ಟು ಸ್ಪೆಂಡ್ ಮೋರ್ ಮನಿ. ಆವಾಗ ಅವನೇನು ಮಾಡುತ್ತೆ, ಆ ರಾಸಿನ ಒಂದು ನಾವೇನಂತೀವಿ ಹೆಲ್ತ್ ಏನಂತೀವಿ, ಆ ಹೆಲ್ತ್ ಇಂಪ್ರೂವ್ ಮಾಡೋಕೆ ಒಂದು ಪ್ರಯತ್ನ ಮಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ಎಲ್ಲ ಹಸಿರು ಮೇವಿನ ಪ್ರಾಮುಖ್ಯತೆ ಇಂಪಾರ್ಟೆಂಟ್. ಕುಲಕರ್ಣಿಗಳೇ, ತಾವು ಹೆಚ್ಚು ಏಕದಳ ಧಾನ್ಯವನ್ನಷ್ಟೇ ಕಾನ್ಸಂಟ್ರೇಟ್ ಮಾಡಿದ್ದೀರಿ. ಈ ದ್ವಿದಳ ಧಾನ್ಯದ ಮೇವುಗಳಿದಾವಲ್ಲ ಅವು, ಅಥವಾ ಮೇವಿನ ಮರಗಳು ಅಂತೀವಲ್ಲ ನಾವು, ಅದ್ರ ಬಗ್ಗೆ ಏನು ಹೆಚ್ಚು ಗಮನ ಹರಿಸ್ಲಿಲ್ವ, ಅಥವಾ ಮುಂದಿನ ದಿನದಲ್ಲಿ ಅದ್ರ ಬಗ್ಗೆ ಏನಾದರೂ ಆಲೋಚನೆ ಮಾಡ್ತೀರಾ? ಕರೆಕ್ಟ್. ಈಗ ನೀವು ಹೇಳಿದ ಪ್ರಕಾರ ಏನದಲ್ಲ ಪ್ಲೇಟ್ನಲ್ಲಿ ಎಲ್ಲ ಇರುತ್ತೆ.
ಊಟ ಮಾಡ್ಬೇಕಾದ್ರೆ ನಾವು ಎಲ್ಲೋ ಒಮ್ಗಿಲೆ ತಿನ್ನೋಕ್ಕಾಗಲ್ಲ. ನಿಜ. ಸೊ ನಾವು ಸ್ಟಾರ್ಟಿಂಗ್ ಮಾಡೋದು ಅನ್ನದಿಂದ ಸ್ಟಾರ್ಟ್ ಮಾಡ್ತೀವಿ, ಇಲ್ಲ ರೋಟಿಯಿಂದ ಏನೋ ಚಪಾತಿಯಿಂದ ಏನೋ ಒಂದು ಸ್ಟಾರ್ಟ್ ಮಾಡ್ತೀವಿ. ಸ್ಲೋಲಿ ನಾವು ಪ್ರೋಗ್ರೆಸ್ ಆಗ್ತೀವಿ. ಹಾಗೆ ಆದರೂ ಕೂಡ ನಮ್ಮಲ್ಲಿರುವಂಥ ಪರಿಮಿತವಾದಂಥ ಏನಪ್ಪ ಅಂತಾರೆ ರಿಸೋರ್ಸಸ್ ಅನ್ಬೋದು, ಹಣಕಾಸಿನ ಸಪೋರ್ಟ್ ಇರ್ಬೋದು, ಸಹಾಯ ಇರ್ಬೋದು, ಅದನ್ನು ನೋಡ್ಕೊಂಡ್ಬಿಟ್ಟು 100ರಲ್ಲಿ 90 ಜನ ಯಾವ್ದು ರೈತರು ಯೂಸ್ ಮಾಡ್ತಾರೋ ಅದಕ್ಕೆ ಮೊದಲು ಫೋಕಸ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೋಸ್ಕರ ನಾವು ಮೊದಲು ಸ್ಟಾರ್ಟಿಂಗ್ ಮಾಡಿದ್ದು ಈ ಮಿಲ್ಲೆಟು, ಸಜ್ಜೆ, ಜೋಳ, ಮೇವಿನ ಜೋಳ. ಇದಲ್ಲದೆ ಏನಪ್ಪ ಅಂದ್ರೆ ಅಡ್ವಾಂಟಾ ಎಂಟರ್ಪ್ರೈಸಸ್ ಲಿಮಿಟೆಡ್ ಕಂಪ್ನಿ ಏನಿದೆ ಭಾರತ ದೇಶಕ್ಕೆ ಹಿಂಗಾರಿಯಲ್ಲಿ ಒಂದು ಏಕದಳ ಧಾನ್ಯ ಬೆಳೆಯುವಂಥ ಬೆಳೆನೇ ಇದ್ದಿದ್ದಿಲ್ಲ. ಯಾಕಂದರೆ ಎಲ್ಲ ನಾವು ಜೋಳ, ಸಜ್ಜೆ, ಮೇವಿನ ಜೋಳ ಏನು ಹೇಳ್ತೇವೆ ಇವೆಲ್ಲ ಮುಂಗಾರಿನಲ್ಲಿ ಬೆಳೆಯುವಂಥ ಬೆಳೆಗಳು. ಮುಂಗಾರು ಇರ್ಬೋದು ಅಥವಾ ನಾವು ಬೇಸಿಗೆಯಲ್ಲಿ ಬೆಳೆಯುವಂಥ ಬೆಳೆಗಳು. ಆದರೆ ಹಿಂಗಾರಿನಲ್ಲಿ ಥಂಡಿ ದಿನಗಳಲ್ಲಿ ಚಳಿಗಾಲದಲ್ಲಿ ಬೆಳೆಯುವಂಥ ಬೆಳೆಗಳಲ್ಲ. ಅಲ್ಲೇನಾಗುತ್ತೆ ಅಂದರೆ ಇಳುವರಿ ಭಾಳ ಕಡಿಮೆ ಆಗಿಬಿಡುತ್ತೆ. ಸೊ ಇಳುವರಿ ಕಡಿಮೆ ಆಗಿರೋದ್ರಿಂದ ರೈತನಿಗೆ ಇದೊಂದು ಲಾಭದಾಯಕವಾದಂಥ ಉತ್ಪನ್ನ ಆಗಲ್ಲ, ಬೆಳೆ ಆಗಲ್ಲ. ಅದಕ್ಕೋಸ್ಕರ ಇದನ್ನೊಂದು ಮನವರಿಕೆ ಕಂಡು ಅಡ್ವಾಂಟಾ ಎಂಟರ್ಪ್ರೈಸ್ ಲಿಮಿಟೆಡ್ ಎಲ್ಲ ಅದು ಮುಂಜಾಗ್ರತೆಯಲ್ಲಿ ವಿಚಾರ ಮಾಡ್ಕೊಂಡ್ಬಿಟ್ಟು ಅದನ್ನೇನದಲ್ಲ ವಿ ಇಂಟ್ರೊಡ್ಯೂಸ್ ಎ ಕ್ರಾಪ್ ಕಾಲ್ಡ್ ರೈ ಗ್ರಾಸ್ ಅಂತ ಒಂದು ಕ್ರಾಪ್ ಇಂಟ್ರೊಡಕ್ಷನ್ ಮಾಡ್ಕೊಂಡ್ಬಿಟ್ಟು ಅದು ಎಷ್ಟೊಂದು ಸಾಫ್ಟ್ ಇದೆ ಅಂದರೆ ಬೆಣ್ಣೆ ಹಾಗೆ ಮೆತ್ತಗಿರುತ್ತೆ, ಅದು ಅಷ್ಟೊಂದು ಸಾಫ್ಟ್ ಇರ್ತದೆ. ರೈ ಗ್ರಾಸ್ ಅಂತ ಅದು ಬೇರೆ ದೇಶದ ಬೆಳೆ. ಇದು ಬೇಸಿಕಲಿ ಟೆಂಪ್ರೇಟ್ ಕಂಟ್ರಿಯಿಂದ ಬರುತ್ತೆ, ರೈಟ್. US ಆಮೇಲೆ ಈ ಯುರೋಪದಿಂದ ಬರುತ್ತೆ. ಅದನ್ನು ನಾವು ಭಾರತ ದೇಶದಲ್ಲಿ ಸೂಟೇಬಲ್ ಆಗುತ್ತೆ ಅಂದ್ಬಿಟ್ಟು ಟೆಸ್ಟ್ ಮಾಡಿಬಿಟ್ಟು ಇಂಟ್ರೊಡಕ್ಷನ್ ಮಾಡಿದ್ವಿ ನಾವು. ಉತ್ತರ ಭಾರತದಲ್ಲಿ ಇದೊಂದು ಪ್ರಮುಖ ಬೆಳೆಯಾಗಿದೆ. ಅದನ್ನು ನಾವು ಏನದಲ್ಲ ಮಕ್ಕನ್ ಗ್ರಾಸ್ ಬ್ರ್ಯಾಂಡ್ನಲ್ಲಿ ಮಾಡ್ತಾ ಇದ್ದೇವೆ. ಅಂದರೆ ಹಿಂಗಾರಿಯಲ್ಲಿ ಜಾನುವಾರುಗಳಿಗೆ, ಆ ರಾಸುಗಳಿಗೆ ಉತ್ತಮವಾದಂಥ ಮೇವು ದೊರಕಬೇಕಂದ್ರೆ ಯಾವುದೇ ಪರಿಸ್ಥಿತಿಯಲ್ಲಿ ಏಕದಳ ಧಾನ್ಯದ ಮೇವು ಅದಕ್ಕೆ ಬೇಕೇ ಬೇಕು. ಹಿಂಗಾರಿನಲ್ಲಿ ಇದೊಂದು ಸಿಗ್ತಾ ಇದ್ದಿದ್ದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇದೊಂದು ಇಂಟ್ರೊಡಕ್ಷನ್ ಮಾಡಿದ್ವಿ. ಈ ಇಂಟ್ರೊಡಕ್ಷನ್ ಮಾಡಿರೋದ್ರಿಂದ ಸೊ ಹಿಂಗಾರಿನಲ್ಲಿ ರೈತರಿಗೆ ಇವಾಗ ಏಕದಳದ ಮೇವು ಕೂಡ ಸಿಗ್ತಾ ಇದೆ. ಇದು ನಮ್ಮ ಭಾಗದಲ್ಲೂ ಬೆಳಿಬಹುದಾ? ಬೆಳಿಬಹುದು. ದಕ್ಷಿಣ ಕರ್ನಾಟಕದ ಭಾಗದಲ್ಲಿ, ದಕ್ಷಿಣ ಕರ್ನಾಟಕದಲ್ಲೂ ಬೆಳಿಬಹುದು. ಆದರೆ ಏನಾಗುತ್ತೆ ಅಂದರೆ ಇದಕ್ಕೆ ಸ್ವಲ್ಪ ಶೀತಮಯ ವಾತಾವರಣ ಬೇಕಾಗಿರೋದ್ರಿಂದ, ಶೀತಮಯ ವಾತಾವರಣ ಇದ್ದರೆ ಆಗಳ ನಾಗರಾಜ್ ಅವರು ಹೇಳಿದಂಗೆ ಇದೊಂದು ಬಹು ಕಟಾವು ಬೆಳೆ, ಮಲ್ಟಿ ಕಟ್ ಏನಂತೀವಿ ನಾವು. ಇದು ಬಹು ಕಟಾವು ಬೆಳೆ. ಒಮ್ಮೆ ಬಿತ್ತನೆ ಮಾಡಿದರೆ 5-6 ಸಲ ನಾವು ಕಟ್ ಮಾಡ್ಕೋಬೋದು. ಬಟ್ ಇಲ್ಲೇನದಲ್ಲ ಅಷ್ಟೊಂದು ಶೀತ ಇಲ್ಲ ಅಂದರೆ 2-3 ಬೆಳೆ ಅಷ್ಟೇ ಬರ್ತದೆ. ಇದೇನದಲ್ಲ ಇನ್ನೊಂದು ಅಂದರೆ ಇದು ಕಟ್ಟಿಂಗ್ ಆ್ಯಂಡ್ ಗ್ರೇಜಿಂಗ್ ಸಿಸ್ಟಮ್ ಅಂತೀವಿ. ಅಂದರೆ ಕಟ್ ಮಾಡಿ ನಾವು ದನಕ್ಕೆ ತಿನ್ನಿಸ್ಬೋದು, ಇಲ್ಲಾಂದರೆ ಗ್ರೇಜಿಂಗ್ ಸಿಸ್ಟಮ್ ಅಂತೀವಿ. ಗ್ರೇಜಿಂಗ್ ಅಂತಂದರೆ ಈ ಹುಲ್ಲುಗಾವಲಿನಲ್ಲಿ ಮೇಯಕ್ಕೆ ಬಿಟ್ಬಿಡೋದು. ಸೊ ಇದೇನದಲ್ಲ ಈ 10-15 ಯಾರು ರಾಸುಗಳನ್ನ ಸಾಕಿರ್ತಾರೋ ಅವಕ್ಕೆಲ್ಲಕ್ಕೆ ಇದು ಒಳ್ಳೆಯದಾಗುತ್ತೆ. ಸೊ ನಾವು ಏನು ಹೇಳೋ ತಾತ್ಪರ್ಯ ಇಷ್ಟೇ, ಆ್ಯಸ್ ಎನ್ ಅಡ್ವಾಂಟಾ ರೈತರಿಗೆ ಏನು ಪ್ರಾಬ್ಲಮ್ ಬರ್ತಾ ಇದೆ ಅದನ್ನು ನೋಡಿಕೊಂಡು ಅದಕ್ಕೊಂದು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾ, ಅದಕ್ಕೊಂದು ಸೊಲ್ಯೂಷನ್ ಕೊಡೋ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ. ನಾಗರಾಜ್ ಅವರೇ, ತಾವು ಅನೇಕ ತಳಿಗಳ ಬಗ್ಗೆ ಹೇಳಿದ್ರಿ, ಮತ್ತು ಬಿತ್ತನೆ ಬಗ್ಗೆನೂ ಮಾತಾಡಿದ್ರಿ. ಎಲ್ಲಿ ಲಭ್ಯ ಇದೆ ಇದು? ಎಲ್ಲಿ ಸಿಗ್ತದೆ ಬಿತ್ತನೆ ಬೀಜಗಳು ಎಲ್ಲ ರೈತರ ಅಕಸ್ಮಾತ್ ಬೇಕು ಅಂತಾದರೆ? ಸರ್, ಈಗ ಏನಾಗಿದೆ ಅಂತಂದರೆ ನಮ್ಮದು ಮಾರುಕಟ್ಟೆ ವಿಭಾಗ ಇದೆ. ಇಲ್ಲಿ ಡಿಸ್ಟ್ರಿಬ್ಯೂಟರ್ಸ್ ಅಂತ ಕರಿತೀವಿ, ಆಮೇಲೆ ರಿಟೈಲರ್ಸ್ ಅಂತ ಕರಿತೀವಿ. ಸೊ ಎಲ್ಲರ ಕಡೆನೂ ಈ ಒಂದು ಬೀಜ ದೊರೆಯುತ್ತೆ ಸರ್. ಅಂದರೆ ಖಾಸಗಿ ಬಿತ್ತನೆ ಬೀಜ ಮಾರಾಟಗಾರ ಯಾರ್ಯಾರು ಇದ್ದಾರೋ ಅವ್ರ ಹತ್ರ ಎಲ್ಲ ಬಿತ್ತನೆ ಸಿಗುತ್ತೆ ಅಲ್ವಾ? ಅಂದರೆ ಯಾವಾಗಲೂ ಲಭ್ಯ ಇರುತ್ತೆ ಸರ್. ಈಗ ನಾ ಹೇಳ್ದಂಗೆ ಇದು ಸಜ್ಜೆ ಥರದ್ದಾಗ್ಬೋದು, ಲೈಕ್ ನ್ಯೂಟ್ರಿಫೀಡು, ನ್ಯೂಟ್ರಿಫಾಸ್ಟು, ಲೈಕ್ ಇದು ಜೋಳದ ಟೈಪು, ಮೆಗಾ ಸ್ವೀಟು, ಸ್ವೀಟ್ ಸೋರ್ಗಮ್ ಅಂತ ಹೆಸರಲ್ಲಿ ಹಿಂಗೆ ಇರ್ತವೆ ಸರ್. ಸೊ ಅಂದರೆ ಈಗ ನೀವು ಮಾಮೂಲಿ ನಾವು ಬೆಳೆ ಬೆಳಿತೀವಲ್ಲ, ಆ ಬೆಳೆ ಬೆಳೆಯೋದಕ್ಕೂ ಈ ಮೇವಿನ ಬೆಳೆ ಬೆಳೆಯೋದಕ್ಕೂ ಏನಾದರೂ ವ್ಯತ್ಯಾಸ ಇದೆ ಸರ್? ವ್ಯತ್ಯಾಸ ಇದೆ. ಸೊ ಬಿತ್ತನೆ ಪ್ರಮಾಣ, ಬೀಜದ ಪ್ರಮಾಣದಲ್ಲಿ ವ್ಯತ್ಯಾಸ ಇರುತ್ತೆ. ಆಮೇಲೆ ಸಾಲಿಂದ ಸಾಲು, ಬೀಜದಿಂದ ಬೀಜಕ್ಕೆ ಇದೆಲ್ಲ ವ್ಯತ್ಯಾಸ ಇರುತ್ತೆ. ಸ್ವಲ್ಪ ಹೇಳ್ತೀರಾ ಯಾವ್ಯಾವುದನ್ನು ಯಾವ ರೀತಿ ಬೆಳಿಬಹುದು ಅಂತ? ಸರ್, ಈಗ ಸಜ್ಜೆ ಟೈಪಿಂದ ಬರೋಣಂತೆ. ಸೊ ನ್ಯೂಟ್ರಿಫೀಡ್ ಆಯಿತು, ನ್ಯೂಟ್ರಿಫಾಸ್ಟ್ ಆಯಿತು. ಸೊ ಇದಕ್ಕೆ ಸಾಲ ಚೆನ್ನಾಗಿ ಉಳುಮೆ ಮಾಡಿರಬೇಕು ಸರ್. ಉಳುಮೆ ಮಾಡಿದ್ದಾದಮೇಲೆ ಸಾಲಿಂದ ಸಾಲಿಗೆ ನಮಗೆ 30 ಸೆಂಟಿಮೀಟ್ರ್ ಇರುತ್ತೆ. ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟ್ರು. ನಮಗೆ ಹೆಚ್ಚು ಕಡಿಮೆ 88,888 ಸಸಿ, ಅಂದರೆ 89,000 ಸಸಿ 1 ಎಕರೆಗೆ ಊರ್ತವೆ. ಅದಾಗಿದ್ದಾದಮೇಲೆ ಬಿತ್ತನೆ ಮಾಡಿದ್ದಾದಮೇಲೆ ನಾವೇನು ಸರ್, ನೀರು ಕೊಡಬೇಕು. ನೀರು ಕೊಟ್ಟಿದ್ದಾದಮೇಲೆ ಕಳೆಯನ್ನು ನಿಯಂತ್ರಣ ಮಾಡೋದಕ್ಕೆ ಅಟ್ರಾಜಿನ್ ಅಂತ ಒಂದು ಇದು ರಾಸಾಯನಿಕ ಬರುತ್ತೆ. ಸೊ 24 ಗಂಟೆ ಒಳಗಡೆ ನಾವು ಅದನ್ನು 500ರಿಂದ 700 ಗ್ರಾಮ್ 1 ಎಕರೆ ಕೊಡಬೇಕಾಗುತ್ತೆ ಸರ್. ಇದಾಗಿದ್ದಾದಮೇಲೆ ಗೊಬ್ಬರ ಹೇಳೋದಾದರೆ ತಿಪ್ಪೆ ಗೊಬ್ಬರ 5ರಿಂದ 7 ಟನ್ 1 ಎಕರೆಗೆ ನಾವು ಕೊಡಬೇಕು. ಅದಾಗಿದ್ದಾದಮೇಲೆ ರಾಸಾಯನಿಕ ಗೊಬ್ಬರ. ಸೊ ರಾಸಾಯನಿಕ ಗೊಬ್ಬರ ನಮಗೆ 40
ಪ್ಲಸ್ 30 ಪ್ಲಸ್ 15 ಅಂದರೆ NPK 40 kg 30 kg 15 kg ಬಿತ್ತನೆ ಸಮಯದಲ್ಲಿ ಕೊಡಬೇಕು. ಒಂದು ಕಟಾವು ಆಗಿದ್ದಾದಮೇಲೆ 30 kg ಯೂರಿಯಾವನ್ನು ಪ್ರತಿ ಸತಿನೂ ನಾವು ಬಹು ಕಟಾವಿನಲ್ಲಿ. ಸೊ ಅದೇ ರೀತಿ ಒಂದೇ ಕಟಾವು ಬರೋ ಇದರಲ್ಲಿ ನಾವೇನು 30 ದಿನಗಳು ಆದ ನಂತರ ಒಂದು 30 kg ಯೂರಿಯಾವನ್ನು ನಾವು ಕೊಡಬೇಕಾಗುತ್ತೆ ಸರ್. ಇದರಲ್ಲಿ ಮತ್ತೆ ಸಜ್ಜೆ ಟೈಪು ನಾವು ಬಿತ್ತನೆ ಮಾಡಿದ್ದ ಆದಮೇಲೆ 45 ದಿನಕ್ಕೆ ಒಂದನೇ ಕಟ್ಟು ಬರುತ್ತೆ ಸರ್. ಇನ್ನು ಜೋಳದಲ್ಲಿ ಇದು ನಮ್ಮ ಸುಳಿ ನೊಣ ಮತ್ತು ಕಾಂಡಕೊರಕ 2 ಬರ್ತವೆ ಸರ್. ಇದಕ್ಕೆ ಮೆಟಾಸಿಸ್ಟಾಕ್ಸ್ ಅಂತ ಒಂದು ರಾಸಾಯನಿಕ ಬರುತ್ತೆ. ಆ ರಾಸಾಯನಿಕ ಮೆಟಾಸಿಸ್ಟಾಕ್ 25 EC ಅಂತ ಬರುತ್ತೆ. 2 ml 1 ಲೀಟ್ರಿಗೆ ಇದು ಮಿಕ್ಸ್ ಮಾಡಿ ನಾವು ಸಿಂಪರಣೆ ಮಾಡಬೇಕಾಗುತ್ತೆ ಸರ್. ಬೇರೆ ಬೆಳೆಗಳು ಅದೇ ಈಗ ಸಜ್ಜೆ ಟೈಪಿಗೆ ನಾವು ಈ ಮೆಟಾಸಿಸ್ಟಾಕ್ಸನ್ನು ನಾವು ಇನ್ನೂ ಉಪಯೋಗ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅದರಲ್ಲಿ ಕಾಂಡಕೊರಕ ಬರಲ್ಲ ಮತ್ತು ಸುಳಿ ನೊಣ ಬರಲ್ಲ, ಸಜ್ಜೆಗೆ ಬರಲ್ಲ. ಈ ಜೋಳದ ಟೈಪ್ ಜೋಳಕ್ಕೆ ಬರುತ್ತೆ. ಕಾಂಡಕೊರಕ ಇನ್ನೊಂದು ಸೂಡಾನ್ ಗ್ರಾಸ್ ಹೇಳಿದ್ರಲ್ಲ, ಅದೇ ಅದಕ್ಕೂ ಬರುತ್ತಾ? ಅದಕ್ಕೂ ಬರುತ್ತೆ. ಸೊ ಇದು ನಮಗೆ ಸುಳಿ ನೊಣ ಯಾವಾಗ ಬರುತ್ತೆ ಅಂದರೆ ಸ್ಟಾರ್ಟಿಂಗ್ ಒಂದು 30 ಗೆಣ್ಣು ಬರೋವರೆಗೂ ಆ ಇದರಲ್ಲೇ ಬರುತ್ತೆ. ಮತ್ತು ಕಾಂಡಕೊರಕ ಯಾವಾಗಲಾದರೂ ಬರ್ಬೋದು. ಅದನ್ನು ನೋಡಿಕೊಂಡು ನಾವು ಈ ಒಂದು ಇದನ್ನು ಮಾಡಿ ಕಂಟ್ರೋಲ್ ಮಾಡ್ಬೋದು. ಅಂದರೆ ಈಗ ಮಾಮೂಲಿ ತಳಿಗಳಿಗೂ ಸುಧಾರಿತ ತಳಿ ಅಥವಾ ಈ ಹೈಬ್ರಿಡ್ ತಳಿಗಳಿಗೂ ವ್ಯತ್ಯಾಸ ಅಂದರೆ ಇಳುವರಿ ಮತ್ತು ಗುಣಮಟ್ಟ ಎರಡರಲ್ಲೂ ವ್ಯತ್ಯಾಸ ಇರುತ್ತಾ ಹೇಗೆ? ಈಗ ಒಂದನೇದು ಸರ್, ಈಗ ನಮ್ಮಲ್ಲಿ ನ್ಯೂಟ್ರಿಫೀಡು ನ್ಯೂಟ್ರಿಫಾಸ್ಟ್ 2 ಸಜ್ಜೆ ಟೈಪು. ಇದರಲ್ಲಿ ಬೇರೆ ಅನ್ಯ ತಳಿಗಳಿಗೆ ನಾವು ಏನು ಕಂಪೇರ್ ಮಾಡಿ ನೋಡಿದಾಗ 20-25% ನಮಗೆ ಅಧಿಕ ಇಳುವರಿ ಬರುತ್ತೆ. ಇಳುವರಿ ಜಾಸ್ತಿ 1 ಎಕರೆಗೆ. ಸೊ ಅದೇ ರೀತಿ ಈಗ ನಾವು ಇದು ಸಿಂಗಲ್ ಕಟ್ ಒಂದೇ ಕಟ್ ಮಾಡುವಂತಹ ಈ ನಮ್ಮ ಇದು ಸ್ವೀಟ್ ಸೋರ್ಗಮ್ಮು ಮೆಗಾ ಸ್ವೀಟ್ ಹೇಳಿದ್ವಲ್ಲ, ಇದರಲ್ಲಿ 40% ಅಧಿಕ ಇಳುವರಿ ಬರುತ್ತೆ ಸರ್. ಅದೇ ರೀತಿ SSGಯಲ್ಲಿ 20-25% ಅಧಿಕ ಇಳುವರಿ ಬರುತ್ತೆ ಸರ್. ಅಧಿಕ ಇಳುವರಿ ಜೊತೆಗೆ ಗುಣಮಟ್ಟನು ಸರ್, ಗುಣಮಟ್ಟನು ಮೇವಿನ ಗುಣಮಟ್ಟನು ಚೆನ್ನಾಗಿರುತ್ತೆ. ಜಂಬೋ ಡೈಮಂಡ್ ಆಯಿತು, ಜಂಬೋ ಸೂಪರ್ ಆಯಿತು. ಇದರಲ್ಲಿ ಇಳುವರಿ ಮತ್ತು ಗುಣಮಟ್ಟ ಎರಡೂ ಬರ್ತವೆ ಸರ್. ಓಕೆ. ಈಗ ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತಂದರೆ ಏನು ತಾಂತ್ರಿಕತೆಗಳ ಅಭಿವೃದ್ಧಿ ವಿಭಾಗ ಈ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ ಕುಲಕರ್ಣಿಗಳೇ? ನೀವು ಒಂದು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ತಾಂತ್ರಿಕತೆ ವಿಭಾಗ ಅಭಿವೃದ್ಧಿ ಅಂತಂದರೆ ರೈತರಿಗೆ ಮುಂದಿನ 10 ವರ್ಷಗಳಲ್ಲಿ ಮುಂಬರುವ ದಿನಗಳಲ್ಲಿ ಬರುವಂಥ ಏನು ಒಂದು ಸಮಸ್ಯೆಗಳಿವೆ ಅವುಗಳನ್ನು ನಾವು ಆಕಲನ ಮಾಡಿಬಿಟ್ಟು ರೈತರೊಡಿ ಮಾತನಾಡಿ ಒಂದು ಲಿಸ್ಟ್ ಮಾಡಿ ಅದರಲ್ಲಿ ಯಾವುದು ಸಂಸ್ಥೆ ಫೋಕಸ್ ಮಾಡ್ಬೋದು, ಅದನ್ನು ಯಾವರಲ್ಲಿ ಹ್ಯಾಂಡಲ್ ಮಾಡ್ಬೋದು. ಆಗಲೇ ನಾನು ಹೇಳಿದೆ, ಹಿಂಗಾರಿಯಲ್ಲಿ ನಮಗೆ ಏಕದಳದ ಅನ್ನೋದು ಬೆಳೆ ಇದ್ದಿದ್ದಿಲ್ಲ. ಅದೊಂದು ಸಮಸ್ಯೆಯನ್ನು ಅರಿತುಕೊಂಡು ನಾವೇನದಲ್ಲ ರೈಗ್ರಾಸ್ ಕ್ರಾಪ್ ಮಕ್ಕನ್ ಗ್ರಾಸ್ ಬ್ರ್ಯಾಂಡ್ನಲ್ಲಿ ನಾವು ಲಾಂಚ್ ಮಾಡಿದೆ, ಸರಿನಾ? ಹಾಗೆ ಇವಾಗ ಈ ಮುಂದ್ಗಡೆ ಬರುವಂಥ ಪ್ರಾಬ್ಲಮ್ನಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ಅದನ್ನು ಆ ಸಮಸ್ಯೆಗಳಿಗೆ ಉತ್ತರ ಹುಡ್ಕೋಕೆ ಪುಣೆಯಲ್ಲಿ ನಮ್ಮದೊಂದು 60 ಎಕರೆಯಾದಂಥ ಒಂದು ಸಂಸ್ಥೆ, ಅಂದರೆ R&D ಸ್ಟೇಷನ್ ಅಂತ ಏನಂತೀವಿ ನಾವು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ರೈಟ್, ಅಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿಗಾಗಿ ಒಂದು 60 ಎಕರೆ ಫಾರ್ಮ್ ಇದೆ. ಅಲ್ಲಿ ಒಂದು 10-15 ಜನರು ಏನಪ್ಪ ಅಂತಂದರೆ ಈ ನಿಟ್ಟಿನಲ್ಲಿ ದುಡಿತಾ ಇದ್ದಾರೆ. ಬೇರೆ 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 ಪ್ರಾಜೆಕ್ಟ್ನಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಹೇಳೋದಾದರೆ BMR ಈಸ್ ಒನ್ ಟೆಕ್ನಾಲಜಿ ವಿ ಆರ್ ಆಲ್ರೆಡಿ ವರ್ಕಿಂಗ್. BMR ಅಂತಂದರೆ ಬ್ರೌನ್ ಮಿಡ್ ರಿಬ್ ಅಂತ ಹೇಳ್ಬಿಟ್ಟು, ಇದರಲ್ಲಿ ಏನಾಗ್ತಾ ಇದೆ, ಯಾವುದೇ ಒಂದು ಮೇವು ಏನಿರುತ್ತೆ ಅದರಲ್ಲಿ ಇರುವಂತಹ ಎಲ್ಲ ಪದಾರ್ಥಗಳಲ್ಲಿ ದನ, ಈಗ ನಾವು ನೋಡಿದ್ರೆ ಏನೆಲ್ಲ 10 ಕಿಲೋ ನಾವೇನು ಹೇಳ್ತೇವೆ 10% ಆಫ್ ದಿ ಬಾಡಿ ವೇಟ್ ಅದು ತಿನ್ಬೇಕಂತ ಹೇಳ್ಬಿಟ್ಟು, ದೇಹ ತೂಕದ 10% ಅದು ತಿನ್ನಬೇಕು. ಅಂದರೆ 30-40 kg ತಿಂದರೆ, ಸೊ ಮೋಸ್ಟ್ ಆಫ್ ದಿ ಏನಪ್ಪ ಅಂದ್ರೆ ಭಾಳಷ್ಟು ಅಂಶ ಎಲ್ಲ ನಾರಿನ ಅಂಶ ಇರೋದರಿಂದ ಅದು ಸಗಣಿ ರೂಪದಲ್ಲಿ ಹೊರಗೆ ಬರ್ತದೆ. ಅದನ್ನು ಇವಾಗ ಡೈಜೆಷನ್ ಹೇಗೆ ಹೆಚ್ಚು ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಾಯಿದ್ದೆ. ಅದರಲ್ಲಿ ನಮಗೆ ಒಂದು ಕಂಡು ಬಂದಂಥ ಒಂದು ಸಮಾಧಾನ ಏನಂದರೆ, ಸೊ ಲಿಗ್ನಿನ್ ಕಂಟೆಂಟು ಭಾಳ ಇರೋದರಿಂದ ಡೈಜೆಷನ್ ಕಡಿಮೆ ಆಗ್ತಾಯಿದೆ. ಸೊ ದೇರ್ ಆರ್ ಟೆಕ್ನಾಲಜಿ, ನಮಗೇನದಲ್ಲ ಒಂದು ಸಮಾಧಾನ ಏನು ಸಿಕ್ಕಿದೆ ಅಂದರೆ ಲಿಗ್ನಿನ್ ಕಂಟೆಂಟ್ ಕಡಿಮೆ ಮಾಡ್ಬೋದು. ಲಿಗ್ನಿನ್ ಕಂಟೆಂಟ್ ಕಡಿಮೆ ಮಾಡೋದ್ರಿಂದ ಅಲ್ಲಿ ಡೈಜೆಷನ್ ಹೆಚ್ಚಾಗತ್ತೆ. ಸೊ ಹೀಗಾಗಿ ಅದರಲ್ಲಿ ಏನಿದೆ ಅಂದರೆ ರೂಲ್ ಏನಿದೆ ಅಂದರೆ 1% ಲಿಗ್ನಿನ್ ಕಡಿಮೆ ಆಯ್ತು ಅಂದರೆ 5% ಡೈಜೆಸ್ಟಿಬಿಲಿಟಿ ಹೆಚ್ಚಾಗತ್ತೆ. ನಮ್ಮ ಮನುಷ್ಯ ಹೇಗೆ ಟಾನಿಕ್ಗಳಿಗೆ ತೋತಾನೆ ಹಾಗೆ ಈ ದನಗಳಿಗೆ ಏನಪ್ಪ ಅಂತಂದ್ರೆ ಈ BMR ಲೋ ಲಿಗ್ನಿನ್ ಪ್ರಾಡಕ್ಟ್ ತಿನ್ನಿಸೋದ್ರಿಂದ, ಮೇವು ತಿನ್ನಿಸೋದ್ರಿಂದ ರಾಶಿಗೆ ಏನಪ್ಪ ಅಂತಂದ್ರೆ ಆ ಮೇವಿನ ಒಂದು ಡೈಜೆಸ್ಟಿಬಿಲಿಟಿ ಹೆಚ್ಚಾಗೋದ್ರಿಂದ ಎನರ್ಜಿ ಹೆಚ್ಚಿಗೆ ಸಿಗುತ್ತೆ, ಸಗಣಿ ಪ್ರಮಾಣ ಕಡಿಮೆ ಆಗುತ್ತೆ.
ಸೊ ಅದೇ ಒಂದು ಆ ಉದ್ದೇಶದಲ್ಲಿ ಅದೊಂದು ನೋಡ್ತಾ ಇದ್ದೇವೆ. ಇನ್ನು ಎರಡನೇದು ಏನಪ್ಪ ಅಂತಂದ್ರೆ ಮೇವು ಸಂಸ್ಕರಣೆ ಒಂದು ಇಂಪಾರ್ಟೆಂಟ್ ಕೆಲಸ ಆಗ್ತಾಯಿದೆ. ಸೊ ಮೇವು ಸಂಸ್ಕರಣೆಗೋಸ್ಕರ ನಾವೇನದಲ್ಲ ಈಗ ಸೈಲೇಜ್ ಅಂತ ನೀವು ಎಲ್ಲ ಕಡೆ ಕೇಳ್ತಾ ಇರ್ಬೋದು, ರೈಟ್? ರಸಮೇವು. ರಸಮೇವು, ರೈಟ್. ರಸಮೇವು ಕೂಡ ಅದರಲ್ಲೂ ನಾವು ಕೆಲಸ ಮಾಡ್ತಾ ಇದ್ದೇವೆ. ರಸಮೇವಿನಲ್ಲಿ ನೀವು ನೋಡಿದ್ರೆ ಏನಿಲ್ಲ, ಮುಖ್ಯವಾಗಿ ಮೇವಿನ ತಳಿಯನ್ನು ಯೂಸ್ ಮಾಡ್ತಾ ಇದ್ದೇವೆ. ಈಗ ನಾವೇನು ವಿಚಾರ ಮಾಡ್ತಾ ಇದ್ದೇವೆ ಅಂದರೆ, ಈಗ ಆಲ್ರೆಡಿ ಒಂದು ಪ್ರಾತ್ಯಕ್ಷಿಕವಾಗಿ ಒಂದು ಜೋಳದ ತಳಿಯನ್ನು ಕಂಡುಹಿಡಿದ್ದೇವೆ, ಅಭಿವೃದ್ಧಿ ಮಾಡಿದ್ದೇವೆ. ಅದನ್ನು ನಾವು ಸೈಲೇಜ್ ಗ್ರೂಪ್ನಲ್ಲಿ ಲಾಂಚ್ ಮಾಡ್ತಾ ಇದ್ದೇವೆ. ಅದನ್ನು ಟೆಸ್ಟ್ ಮಾಡಿದ್ದೇವೆ ಇವಾಗ. ಅದನ್ನು ಭಾರತ ಸರ್ಕಾರ ಕೂಡ ಟೆಸ್ಟಿಂಗ್ ಕೊಟ್ಟಿದ್ದೇವೆ ಇವಾಗ, ಸರಿನಾ? ಅದೊಂದು ಸಕ್ಸಸ್ಫುಲ್ ಆದರೆ ಸೊ ಮುಂಬರುವ ದಿನಗಳಲ್ಲಿ ನಾವು ಈ ಸೆಗ್ಮೆಂಟ್ನಲ್ಲಿ ಈ ಒಂದು ರೈತರ ರಿಕ್ವೈರ್ಮೆಂಟ್ ಏನಿದೆ, ಜೋಳದ ತಳಿಯಿಂದ ರಸಮೇವನ್ನು ತಯಾರಿಸ್ಬೋದು. ಯಾಕಂದರೆ ಜೋಳ ಮತ್ತು ನೀವು ಮೇವಿನ ಜೋಳ ನೋಡಿದರೆ, ಜೋಳಕ್ಕೆ ನೀರಿನ ರಿಕ್ವೈರ್ಮೆಂಟ್ ಕಡಿಮೆ ಇದೆ, ರಸಗೊಬ್ಬರದ ರಿಕ್ವೈರ್ಮೆಂಟ್ ಕಡಿಮೆ ಇದೆ. ನಾವೇನಂತೀವಿ ಸ್ಟ್ರೆಸ್ ಕಂಡೀಷನ್ ಏನಂತೀವಿ, ತನಾವಪೂರ್ಣವಾದಂಥ ಒಂದು ಏನು ಈ ಕ್ಲೈಮೇಟ್ ಇದೆ, ಕಂಡೀಷನ್ ಇದೆ, ಅದರಲ್ಲಿ ಕೂಡ ಜೋಳ ಚೆನ್ನಾಗಿ ಬರ್ತದೆ. ಸೊ ಯಾವ ಏರಿಯಾದಲ್ಲಿ ಬೇವಿನ ಜೋಳ ಬೆಳೀಲಿಕ್ಕೆ ಹೆಚ್ಚಿಗೆ ರಿಸೋರ್ಸ್ ಬೇಕು, ವಾಟರ್ ಬೇಕು, ನೀರು ಬೇಕು, ಲೇಬರ್ ಬೇಕು, ಅದೆಲ್ಲ ಬೇಕು, ಇದರಲ್ಲಿ ಅಷ್ಟೊಂದು ಇರಲ್ಲ. ಸೊ ಆ ರೀತಿಯಿಂದ ನಾವು ಅಡ್ವಾಂಟ್ ಆದವ್ರು ಏನು ವಿಚಾರ ಮಾಡ್ತಾ ಇದ್ದೇವೆ ಅಂದರೆ, ರೈತರಿಗೆ ಮೇವಿನ ಖರ್ಚು ಕಡಿಮೆ ಆಗಬೇಕು. ಸೊ ಮೇವಿನ ಖರ್ಚು ಕಡಿಮೆ ಆಗ್ಬೇಕಾದ್ರೆ ಕಡಿಮೆ ಜಾಗದಲ್ಲಿ ಹೆಚ್ಚಿನ ಉತ್ಪಾದನೆ ಬರಬೇಕು. ಸೊ ಜೋಳದ ಮೇವಿನ ಜೋಳಕ್ಕೆ ಕಂಪೇರ್ ಮಾಡಿದರೆ ಈ ಜೋಳದ ರಸಮೇವು ಏನಿದೆ, 1 ಎಕರೆಯಲ್ಲಿ ಮಿನಿಮಮ್ 15-20% ಹೆಚ್ಚಿಗೆ ಉತ್ಪಾದನೆ ಬರ್ತಾ ಇದೆ. ಕ್ವಾಲಿಟಿ ನೋಡಿದ್ರೆ ಆಲ್ಮೋಸ್ಟ್ ಸೇಮ್ ಟೈಪ್ ಕ್ವಾಲಿಟಿ ಬರ್ತಾ ಇದೆ. ಇವತ್ತು ನಾವು ಇದನ್ನು ಡೆವಲಪ್ ಮಾಡಿದ್ದೇವೆ. ಇನ್ನೊಂದು 5 ಮುಂಬರುವ ದಿನಗಳಲ್ಲಿ ನಾವು ಇದಕ್ಕಿಂತ ಒಂದು ಹೆಚ್ಚಿನ ಉತ್ಪಾದನೆ ಡೆವಲಪ್ ಮಾಡಿ ಪ್ರಾಡಕ್ಟ್ ಡೆವಲಪ್ ಮಾಡಿ ಲಾಂಚ್ ಮಾಡ್ಬೋದು. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅಂದ್ರೆ ಈಗ ನೀವು ರಸಮೇವು ಅಂತಂದ್ರಲ್ಲ, ಅಂದ್ರೆ ರಸಮೇವು ಮಾಡೋದಕ್ಕೆ ಸೂಕ್ತವಾದಂತಹ ಜೋಳದ ತಳಿನ ಅಭಿವೃದ್ಧಿ ಮಾಡಿದ್ದೀರಿ? ಮಾಡಿದೆ. ಅಂದ್ರೆ ಬೇರೆ ತಳಿಗಳ ರಸಮೇವಿಗೂ ಈಗ ಅದಕ್ಕೆ ಅಂತಾನೆ ಮಾಡಿರೋ ಜೋಳದ ತಳಿಯ ರಸಮೇವಿಗೂ ಏನಾದ್ರು ವ್ಯತ್ಯಾಸ ಇರುತ್ತಾ? ಒಂದು ಒಳ್ಳೆ ಪ್ರಶ್ನೆ ಕೇಳಿದರೆ, ಯಾಕಂದರೆ ಯಾವುದೇ ಒಂದು ತಳಿಯನ್ನು ನಾವು ರಸಮೇವು ಅಂತ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಯಾವುದೇ ಒಂದು ತಳಿನ ರಸಮೇವು ಮಾಡಬೇಕಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದಕ್ಕೆ ಸ್ಟಾರ್ಚ್ ಅಂತೀವಿ, ಶುಗರ್ ಏನಂತೀವಿ, ಆ ಶುಗರ್ ಲೆವೆಲ್ ಚೆನ್ನಾಗಿರಬೇಕು. 16-15% ಶುಗರ್ ಬಂದರೆ ಸೊ ರಸಮೇವು ಆವಾಗ ಚೆನ್ನಾಗಿ ಕ್ವಾಲಿಟಿ ಬರುತ್ತೆ, ಗುಣಮಟ್ಟತೆ ಚೆನ್ನಾಗಿ ಬರ್ತದೆ. ಒಂದು 75-80 ದಿವಸದಲ್ಲಿ ಅದರಲ್ಲಿ ಶುಗರ್ ಚೆನ್ನಾಗಿ ಬರಲಿಲ್ಲ ಅಂದರೆ ರಸಮೇವು ಕ್ವಾಲಿಟಿ ಗುಣವತ್ತತೆ ಕೆಟ್ಟೋಗಿಬಿಡ್ತದೆ. ಅಷ್ಟೊತ್ತಿಗೆ ಅದು ಮ್ಯಾಚುರಿಟಿನೂ ಆಗಿರಬೇಕು. ಅಂದರೆ ಅದರಲ್ಲಿ ಹೆಚ್ಚು ಕಡಿಮೆ 30% ನಾರಿನಾಂಶ ಇರಬೇಕು. ಅದಕ್ಕಿಂತ ಕಡಿಮೆ ಆದರೆ ಸೊ ರಸಮೇವಿನ ಗುಣಮಟ್ಟ ಕಡಿಮೆ ಆಗಿಬಿಡ್ತದೆ, ಕೊಳೆತು ಹೋಗಿಬಿಡ್ತದೆ. ಹೆಚ್ಚಿಗೆ ನೀರಾದ್ರೂ ಕೊಳೆತು ಹೋಗುತ್ತೆ, ಕಡಿಮೆ ಆದ್ರೂ ಕೊಳೆತು ಹೋಗುತ್ತೆ. ಸೊ ಅದಕ್ಕೋಸ್ಕರ ಆ ವಿಂಡೋದಲ್ಲಿ ಅಷ್ಟೊಂದು ನಾರಿನಾಂಶ ಬಂದುಬಿಟ್ಟು ಆವಾಗ ಶುಗರ್ನೂ ಇರಬೇಕು, ಆವಾಗಷ್ಟೇ ಚೆನ್ನಾಗಿ ಕ್ವಾಲಿಟಿ ರಸಮೇವು ಬರ್ತದೆ. ಅದಕ್ಕೋಸ್ಕರ ನಾವೀಗ ಫಸ್ಟ್ ಬ್ರೇಕ್ ಆಗಿದೆ, ಅಂದರೆ ಒಂದು ಹೊಸ ಪ್ರಾಡಕ್ಟಿಗೆ ಐಡೆಂಟಿಫೈ ಮಾಡಿದ್ದೇವೆ. ಸೊ ಮುಂಬರುವ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಮುಂದೆ ಬರ್ತಾನೆ ಇರುತ್ತೆ. ಈ ನಿಟ್ಟಿನಲ್ಲಿ ನಾವು ಹೊಸ ತಳಿಗಳನ್ನು ಕಂಡುಹಿಡಿತಾ. ಆಗಲೇ ಕುಲಕರ್ಣಿಗಳು ಪ್ರಾತ್ಯಕ್ಷಿಕೆ ಬಗ್ಗೆ ಮಾತಾಡಿದ್ರು ನಾಗರಾಜ್ ಅವರೇ. ಈ ಮೇವಿನ ಬೆಳೆಗಳ ಪ್ರಾತ್ಯಕ್ಷಿಕೆನೂ ತಾವೇನಾದರೂ ನಮ್ಮ ಭಾಗದಲ್ಲಿ ಏರ್ಪಡಿಸ್ತೀರಾ, ಅಥವಾ ರೈತರು ತುಂಬ ಚೆನ್ನಾಗಿ ಬೆಳೆದಿರೋರ ಹತ್ರ ಕರ್ಕೊಂಡು ಹೋಗ್ತೀರಾ, ಬೇರೆ ರೈತರಿಗೆ ಅದನ್ನು ಪರಿಚಯ ಮಾಡಿಕೊಡ್ತೀರಾ, ಹೇಗೆ? ನಾವು ಈಗ ನಮ್ಮ ಮಂಡ್ಯ ಕಾಲೇಜಲ್ಲಿ ನಮ್ಮ JDRS ಮಂಡ್ಯ IBC ಫಾರ್ಮ್, ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಅಲ್ಲಿ ಕೊಟ್ಟಿದ್ವಿ. ಅಲ್ಲೆಲ್ಲ ಟೆಸ್ಟ್ ಆಗಿದೆ. ಮತ್ತೆ ಅದೇ ರೀತಿ ಮುಂದುವರೆದು ಸೊ ಈಗೇನು ರೈತರಿಗೆ ನಾವೇ ಈ ಡೆಮೋ ಟೈಪು ಸ್ವಲ್ಪ ಕೊಟ್ಟು ಮತ್ತು ರೈತರನ್ನೆಲ್ಲ ಸೇರಿಸಿ ಇದರ ಒಳ್ಳೆ ಒಂದು ದೊಡ್ಡ ಇದು ಮಾಡೋ ಇದರಲ್ಲಿ ಇದ್ದೀವಿ ಸರ್ ನಾವು. ಓಕೆ. ಅಂದರೆ ಮೇವಿನ ಬೆಳೆಗಳನ್ನು ರೈತರ ಜಮೀನಲ್ಲೇ ಬೆಳೆಸಬೇಕು ಮತ್ತು ನಿಮ್ಮ ತಳಿಗಳನ್ನು ಅವರಿಗೆ ತೋರಿಸ್ಬೇಕು ಅಲ್ವಾ? ಅಂದರೆ ಅದೇನೋ ಹೇಳ್ತಾರಲ್ಲ, ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ. ಹೌದು, ನೋಡಿದ್ರೇನೆ ನಂಬಿಕೆ ಅಂತ. ಹೌದು. ಅಂದ್ರೆ ಈಗ ಸದ್ಯಕ್ಕೆ ನಿಮ್ಮ ತಳಿಗಳನ್ನು VC ಫಾರಮ್ನವರು ಪ್ರಯೋಗ ಮಾಡಿದ್ದಾರೆ. ಸೊ ಇಲ್ಲಿ ಈಗ ಕರ್ನಾಟಕದಲ್ಲಿ ಒಂದು ಮಾರಬೇಕಂತಂದ್ರೆ ಯೂನಿವರ್ಸಿಟಿಗಳಲ್ಲಿ ಟೆಸ್ಟ್ ಆಗಬೇಕು ಸರ್. ಆ ಟೆಸ್ಟ್ ಎಲ್ಲ ನಮ್ಮ ಮಂಡ್ಯ ಫಾರ್ಮಲ್ಲಿ ಆಗಿದೆ ಸರ್. ಮುಂಬರುವ ದಿನಗಳಲ್ಲಿ ನಾವು ರೈತರಿಗೆ ಮಾರಾಟ, ಅದೇ ರೀತಿ ಸೊ ಡೆಮೋಸ್ ಅಂತ ಏನು ಹೇಳ್ತೀವಿ ಅದನ್ನೆಲ್ಲ ಕೊಟ್ಟು ಇದು ಮಾಡೋ. ಅಂದರೆ ನಮ್ಮ ಭಾಗ ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ, ಕೊಡಗು, ಹೌದು, ಇಂಥ ಕಡೆಗಳಲ್ಲಿ ಎಲ್ಲ ಯಾರ್ಯಾರು ಹೈನುಗಾರಿದ್ದಾರೆ ಅವರೆಲ್ಲರೂ ಬೆಳ್ಕೋಬಹುದು. ಹೌದು ಸರ್. ಈ ಮೇವಿನ ಬಗ್ಗೆ ಮಾತಾಡುವಾಗ ನಾವು ಕುಲಕರ್ಣಿಗಳೇ ಪ್ರಧಾನವಾದ ಸಾಕು ಪ್ರಾಣಿ ಹಸು ಮಾತ್ರ ಪರಿಗಣಿಸ್ತೀವಿ. ಆದರೆ ಅದ್ರ ಜೊತೆಗೆ ಈ ಕುರಿ, ಮೇಕೆ ಎಲ್ಲ ಇದಾಗಲ್ಲ. ಅವಕ್ಕೂ ಏನಾದರೂ ವಿಶೇಷವಾದ ಸೆಗ್ಮೆಂಟ್ ಬರುತ್ತಾ, ಅಥವಾ ಹಸುಗೇನಿದೆ ಅದನ್ನೇ ತಿನ್ಕೊಂಡಿರಲಿ ಅವನು ಅಂತಂತೀರಾ? ಹಾಗೇನಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ನೋಡಿ, ಈಗ ನೀವು ವ್ಯಾವಸಾಯಿಕವಾಗಿ ನೀವು ನೋಡಿದರೆ ಹೈನುಗಾರಿಕೆಯಲ್ಲಿ ಹೆಚ್ಚಿಗೆ ಅಳವಡಿಸಿದ್ದಾರೆ. ಅದೇ ಈ ಮೇಕೆ, ಆಡು ಇವೇನು ಹೇಳ್ತಿದಾರಲ್ಲ, ಸಣ್ಣ ಆಡು ಸಾಕು ಪ್ರಾಣಿಗಳಂತೇನಂತೀವಿ, ಇವುಗಳನ್ನು ಮಾಂಸಕ್ಕಾಗಿ ಹೆಚ್ಚು ಯೂಸ್ ಮಾಡ್ತಾ ಇದ್ದಾರೆ.
ಇದರರ್ಥ ನಾವು ಅದನ್ನು ಏನದಲ್ಲ ಒಂದು ಫೋಕಸ್ ಮಾಡಿಲ್ಲ ಅಂತ ಏನಿಲ್ಲ, ಅದರಲ್ಲೂ ಫೋಕಸ್ ಅದರಲ್ಲೂ ಟ್ರಯಲ್ ಮಾಡಿದ್ದೇವೆ, ಅದರಲ್ಲಿ ಪ್ರಾತ್ಯಕ್ಷತೆಯನ್ನು ಮಾಡಿದ್ದೇವೆ. ಈ ನಮ್ಮದು ನ್ಯೂಟ್ರಿಫೀಡ್ ನಾಗರಾಜ್ ಅವ್ರು ಹೇಳಿದಂಗೆ ನ್ಯೂಟ್ರಿಫೀಡ್ ಏನದಲ್ಲ, ಈ ಯಾರ್ಯಾರು ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಅದು ಓಪನ್ ಇರ್ಬೋದು, ಇಲ್ಲ ಕಂಟ್ರೋಲ್ ಕಂಡೀಷನಲ್ಲಿ ಇರ್ಬೋದು, ಅವ್ರೇನದಲ್ಲ ಈ ನ್ಯೂಟ್ರಿಫೀಡ್ ಮೇವಿನ ತಳಿಯನ್ನು ಬಿತ್ತಿ ಬೆಳೆದು ತಮ್ಮ ಮೇಕೆಗಳಿಗೆ ಮತ್ತು ಇಲ್ಲ ಕುರಿಗಳಿಗೆ ಅವರು ಅದನ್ನೇನೋ ತಿನ್ಲಿಕ್ಕೆ ಹಾಕಿದರೆ ಅದರಿಂದ ಅವರಿಗೆ ಬಾಡಿ ವೇಟ್ ಚೆನ್ನಾಗಿ ಬಂದೇ ಬರುತ್ತೆ. ಸೊ ಇದನ್ನು ಅದರಲ್ಲೂ ಟೆಸ್ಟ್ ಮಾಡಿದ್ದೇವೆ. ಹಸಿರು ಮೇವು ಯಾಕಂದ್ರೆ ಯಾವುದೇ ಒಂದು ಜಾನುವಾರು ಇರಲಿ, ಬಿಗ್ ಕ್ಯಾಟಲ್ ಆರ್ ಸ್ಮಾಲ್ ಕ್ಯಾಟಲ್ ಯಾವುದೇ ಇರಲಿ, ಸೊ ಯಾವ್ದು ದೊಡ್ಡ ಪ್ರಾಣಿ ಇರ್ಬೋದು, ಸಣ್ಣ ಪ್ರಾಣಿ ಇರ್ಬೋದು, ಎಲ್ಲದಕ್ಕೆ ಏನದಲ್ಲ ಹಸಿರು ಮೇವು ಬೇಕೇ ಬೇಕು. ಹಸಿರು ಮೇವು ಬೇಕಂದ್ಕೊಳ್ಳೆ ಅಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಪ್ರಾಡಕ್ಟ್ ಬಂದೇ ಬರುತ್ತೆ, ಯೂಸ್ ಆಗುತ್ತೆ. ಈಗ ನಿಮ್ಮವೆಲ್ಲ ನೀರಾವರಿ ಆಶ್ರಯಕ್ಕೆನ ಅಥವಾ ಬರಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂತಹ ಮೇವಿನ ಬೆಳೆನೂ ಯಾವ್ದಾರು ಇದೆಯಾ? ಇವಾಗ ನೀವು ಮತ್ತೊಂದು ಒಳ್ಳೆ ಪ್ರಶ್ನೆ ಕೇಳಿದ್ದೀರ. ಯಾಕಂದರೆ ನನಗೆ ಮೇವು ಬೇಕು. ಮೇವು ಅಂತಂದರೆ ಗುಣಮಟ್ಟ ಎಲ್ಲಿ ನಿರ್ಧಾರ ಆಗುತ್ತಂದರೆ ಡೈಜೆಸ್ಟಿಬಿಲಿಟಿ. ಡೈಜೆಸ್ಟಿಬಿಲಿಟಿ ಬರಬೇಕಂದ್ರೆ ನಾರಿನ ಅಂಶದ ಜೊತೆಗೆ ಅದರಲ್ಲಿ ನೀರಿನ ಅಂಶನೂ ಇರಬೇಕು. ನೀರಿನ ಅಂಶ ಬೇಕಂತಂದರೆ ಆ ಬೆಳೆ ಬೆಳೆಯೋಕ್ಕೆ ಮಿನಿಮಮ್ ಲೆವೆಲ್ ನೀರು ಬೇಕೇ ಬೇಕು. ನಾನು ಬಿತ್ತು ಮರೆತುಬಿಟ್ಟು ನಾನು 3 ತಿಂಗಳು ಆದಮೇಲೆ ಹೊಲಕ್ಕೆ ಹೋಗ್ತೀನಿ, ಅವಾಗ ನೋಡಿಬಿಟ್ಟು ಕಟಾವು ಮಾಡಿ ನಾನು ದನಕ್ಕೆ ತಿನ್ನಿಸ್ತೀನಿ ಅಂದರೆ ಬರಲ್ಲ. ಮಿನಿಮಮ್ 1, 2, 3 ನೀರು ಬೇಕೇ ಬೇಕಾಗತ್ತೆ. ಯಾಕಂದರೆ ಮೇವಿನ ಗುಣಮಟ್ಟ ಬರಬೇಕು ಅಂದರೆ ಮೇವಿನಲ್ಲಿ ನೀರಿನ ಅಂಶ ಬೇಕೇ ಬೇಕು. ಭವಿಷ್ಯದ ಸಂಶೋಧನೆಗಳು ಏನು ಬರ್ಬೋದು ಸರ್ ನಿಮ್ಮಿಂದ? ಭವಿಷ್ಯದಲ್ಲಿ ಈಗ ನಾವೊಂದು ಅಬ್ಸರ್ವ್ ಮಾಡಿದ ಪ್ರಕಾರ ಏನಪ್ಪಾ ಅಂತಂದರೆ ಬೇರೆ ಬೇರೆ ಕೀಡೆಗಳು ಬರ್ತಾಯಿವೆ, ಪ್ಲಸ್ಸು ಕಳೆನಾಶಕಗಳು ಒಂದು ಇಂಪಾರ್ಟೆಂಟ್ ಆಗ್ತಾಯಿವೆ. ಯಾಕಂದರೆ ಕಳೆಗಳು ಎಲ್ಲ ಕಡೆ ಬರ್ತಾಯಿವೆ. ಕಳೆಗಳು ಪ್ಲಸ್ ಏನಪ್ಪ ಕೀಡೆಗಳಿಗೆ ಬೆಳೆಯ ತನ್ನದೇ ಆದಂಥ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರಬೇಕು. ಅಂಥ ತಳಿಗಳನ್ನ ತಯಾರು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಮೇವಿನ ಬೆಳೆಗಳನ್ನು ಅದರಲ್ಲಿ ಏನಪ್ಪ ಅಂದರೆ ಬೇಗನೆ ನಾವು ಒಂದೇನೆಲ್ಲ ಪ್ರಾಡಕ್ಟ್ ಇಂಥ ಲಾಂಚ್ ಮಾಡ್ತಾ ಇದ್ದೇವೆ. ಏನಪ್ಪ ಅಂತಾರೆ, ಇದು ನಾನ್ GMO ಟೈಪ್ ಪ್ರಾಡಕ್ಟ್. ಇದು ಅಂದರೆ ಇದೇನಾದ್ರು ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ ಅಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇಟ್ ಈಸ್ ನಾಟ್ ಆನ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್, ಇಟ್ ಈಸ್ ಕನ್ವೆನ್ಷನಲ್ ಬ್ರೀಡಿಂಗ್. ನಾವು ರೆಗ್ಯುಲರಾಗಿ ಏನು ಬ್ರೀಡಿಂಗ್ ಮಾಡ್ತಾ ಇದ್ದೀವೋ ಅದೇ ಪದ್ಧತಿಯಲ್ಲಿ ನಾವೊಂದು ಹೊಸ ತಳಿ ಕಂಡು ಹಿಡಿತಾವೆ. ಅದರಲ್ಲಿ ಏನಪ್ಪ ಅಂತಂದರೆ ಕಳೆನಾಶಕವನ್ನು ಸ್ಪ್ರೇ ಮಾಡಿದರೆ ಕಳೆ ಸತ್ತು ಹೋಗುತ್ತೆ, ನಮ್ಮ ಬೆಳೆ ಚೆನ್ನಾಗಿರುತ್ತದೆ. ಅಂಥ ಬೆಳೆ ತಳಿ ತಯಾರು ಮಾಡೋದರಿಂದ ರೈತರಿಗೆ ಏನಾಗುತ್ತೆ ಅಂದರೆ ಕಳೆನಾಶಕದ ಖರ್ಚು ಕಡಿಮೆ ಆಗುತ್ತೆ, ಅವ್ರಿಗೆ ಉತ್ಪನ್ನ ಚೆನ್ನಾಗಿ ಬರುತ್ತೆ. ಇನ್ನೊಂದು ಸರ್, ಈಗ ಸಜ್ಜೆ ಟೈಪು ಯಾವಾಗ ಕಟ್ ಮಾಡಬೇಕು, ಜೋಳದ ಟೈಪು ಯಾವಾಗ ಕಟ್ ಮಾಡಬೇಕು, ಎಷ್ಟು ದಿನಕ್ಕೆ ಕಟ್ ಮಾಡಬೇಕು ಅನ್ನೋದನ್ನು ಈಗ ಹೇಳ್ಕೊಡ್ತೀನಿ, ದಯಮಾಡಿ ಹೇಳಿ. ಈಗ ಸಜ್ಜೆ ಟೈಪು ನಾವು 45 ದಿನಕ್ಕೆ 1ನೇ ಕಟ್ಟು ಮಾಡಬೇಕು ಸರ್. ಅದಾಗಿದ್ದಾದಮೇಲೆ ನೀರು ನಾವು ಹೇಳಿದಂತೆ 30 kg ಒಂದು ಯೂರಿಯಾವನ್ನು ಕೊಟ್ಟು ಆದ ನಂತರ ಎವ್ರಿ 30 ದಿನಕ್ಕೆ ನಾವು ಕಟ್ ಮಾಡಬೇಕಾಗುತ್ತೆ. ಇದು ಬಹು ಕಟಾವು. ಅದೇ ರೀತಿ ಒಂದೇ ಕಟಾವು ಬೆಳೆ ಯಾವುದು ಮೆಗಾ ಸ್ವೀಟ್ ಸೋರ್ಗಮ್ಮು, ಇದು 75 ದಿನಕ್ಕೆ ಬರುತ್ತೆ ಸರ್. 75 ದಿನದಲ್ಲಿ ಇದನ್ನು ಕಟ್ ಮಾಡಬೇಕಾಗುತ್ತೆ. ಅದೇ ರೀತಿ ಜಂಬೋ ಸೂಪರು, ಜಂಬೋ ಡೈಮಂಡು ಇದನ್ನು 55 ದಿನಕ್ಕೆ ನಾವು ಕಟ್ ಮಾಡಬೇಕಾಗುತ್ತೆ ಸರ್, 1ನೇ ಕಟ್ಟು. ಅದಾಗಿದ್ದಾದಮೇಲೆ ಎವ್ರಿ 45ರಿಂದ 50 ದಿನಕ್ಕೆ 2ನೇ, 3ನೇ, 4ನೇ ಕಟಾವು ಮಾಡಬೇಕಾಗುತ್ತೆ. ಪ್ರತಿ ಕಟಾವಿನ ನಂತರ ನಾವು 30 kg ಯೂರಿಯಾವನ್ನು ನೀರಿನ ಜೊತೆ ಕೊಡಬೇಕಾಗುತ್ತೆ ಸರ್. ಓಕೆ. ಹೆಚ್ಚಿನ ಮಾಹಿತಿಗೆ ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ ಕನ್ನಡದಲ್ಲಿ ಹೇಳ್ಬೋದಾ ಶಶಿಕಾಂತ್ ಕುಲಕರ್ಣಿ ಅವರೇ? 9614545860. ನಾನು ಮತ್ತೊಮ್ಮೆ ಹೇಳ್ತೇನೆ, 9618345860. 0 ಅಂದರೆ 0. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9618345860. ತಮ್ಮದು ನಾಗರಾಜ್ ಅವರೇ? ಸರ್ ನನ್ನದು ಬಂದು 9986007172 ಸರ್. ಇನ್ನೊಮ್ಮೆ 9986007172 ಸರ್. ಇನ್ನೂ ಒಂದ್ಸರಿ ಹೇಳ್ಬಿಡಿ ನಾಗರಾಜ್. 9986007172. ಒಳ್ಳೆಯದು. ಶಶಿಕಾಂತ್ ಕುಲಕರ್ಣಿ ಅವರೇ ಹಾಗೂ ನಾಗರಾಜ್ ಅವರೇ, ಇದುವರೆಗೂ ಮೇವಿನ ತಳಿಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಬಹಳ ವಿಶೇಷವಾದ ಮಾಹಿತಿಯನ್ನು ನೀಡಿದ್ರಿ. ಒಳ್ಳೆಯದಾಗಲಿ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ ಸರ್. ಮೈ ಒಟ್ಟಿ ಕಣ್ತೆರೆ
ಇದುವರೆಗೆ ಮೇವು ಅಭಿವೃದ್ಧಿಯನ್ನು ಕುರಿತ ಸಂವಾದದಲ್ಲಿ ಭಾಗವಹಿಸಿದ್ದವರು ಯುಪಿಎಲ್ ಅಡ್ವಾಂಟಾ ಕಂಪನಿಯ ದಕ್ಷಿಣ ಏಷ್ಯಾ ವಿಭಾಗದ ತಾಂತ್ರಿಕ ನಿರ್ದೇಶಕರಾದ ಶಶಿಕಾಂತ್ ಕುಲಕರ್ಣಿ ಮತ್ತು ಪ್ರಾದೇಶಿಕ ವ್ಯವಸ್ಥಾಪಕರಾದ ಟಿ ನಟರಾಜ್. ಬರುವ ವಾರ ಕುರಿ ಮೇಕೆ ಸಾಕಾಣಿಕೆಯನ್ನು ಕುರಿತು ಕೊಡಗು ಜಿಲ್ಲೆ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕರಾದ ಡಾ ಸಿಪಿ ತಿಮ್ಮಯ್ಯ ಅವರೊಂದಿಗೆ ಸಂದರ್ಶನವಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರಂ ಮಂಡ್ಯ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಸಂಕಲನ ಆರ್ ಲೋಕೇಶ್ವರಿ. ನಿರ್ಮಾಣ ಎನ್ ಕೇಶವಮೂರ್ತಿ. ಮೈ ಒಟ್ಟಿ